ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದಾ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಎಪಿಸೋಡಲ್ಲಿ 2 ಕತೆಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಕತೆಯಲ್ಲಿ ಲೈವ್ ಟಿವಿಯಲ್ಲಿ ಸ್ಟಾಕ್ ಮ್ಯಾನಿಪ್ಯುಲೇಷನ್ ಸೆಬಿ ಸಂಜೀವ್ ಬಾಸಿನ್ ಆಟನ ಬಯಲು ಮಾಡಿದ್ದಾದ್ರೂ ಹೇಗೆ ಇದ್ರ ಬಗ್ಗೆ ಮಾತಾಡೋಣ. ಇದಾದ್ಮೇಲೆ ಪೋರ್ಟ್ಸ್ ನಂತರ ಕಾರ್ಗೋ ಪಯಣ ಬಂದಿದೆ. ಭಾರತದ ದೊಡ್ಡ ಲಾಜಿಸ್ಟಿಕ್ ನೆಟ್ವರ್ಕ್ನ ಕತೆ ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಇವತ್ತು 23rd ಮಂಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ವರ್ಷಗಳಿಂದ ಸಂಜೀವ್ ಬಾಸಿನ್ ಪ್ರತಿಯೊಬ್ಬ ಇನ್ವೆಸ್ಟರ್ಗೂ ಒಂದು ಸ್ಟಾಕ್ ಕಾಲ್ ಕೊಡುವ ವ್ಯಕ್ತಿಯಾಗಿದ್ರು. ನೀವು ಈಸಿ ಬಿಸ್ನೆಸ್ ನೋಡ್ತಿರೋ 25 ವರ್ಷದ ಬಿಗಿನರ್ ಆಗಿರ್ಲಿ ಅಥವಾ ಒಂದು ಇಟಿ ನೌಗೆ ಟ್ಯೂನ್ಡ್ ಆಗಿರೋ ಒಂದು ರಿಟೈರ್ ಆಗಿರ್ಲಿ, ನೀವು ಅವ್ರು ತಮ್ಮ ಒಂದು ಪಿಕ್ಸ್ ನ ಪಿಚ್ ಮಾಡೋದನ್ನ ನೋಡೇ ಇರ್ತೀರಿ. ಈಗ ಬೋಲ್ಡ್ ಟಾರ್ಗೆಟ್ಸ್, ಕಾನ್ಫಿಡೆಂಟ್ ರೀಸನಿಂಗ್ ಮತ್ತೆ ಒಂದು ಏರ್ ಆಫ್ ಸರ್ಟಿನಿಟಿ ಜೊತೆಗೆ ಅವರು ಈ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಹಿಂದೆ ಅಡಗಿರೋ ಒಂದು ಅನಾಮಿನಸ್ ಒಂದು ಟಿಪ್ಸ್ಟರ್ ಆಗಿರ್ಲಿಲ್ಲ. ಹಾಗೇನೆ ಅವರ ಮಾರ್ಕೆಟ್ಸ್ ಅಲ್ಲಿ ನಾವು ನೋಡಿದಾಗ ವರ್ಷಗಳಿಂದ ಕೆಲಸ ಮಾಡಿದ್ರು. ಅವರು IIFL ಈ ಒಂದು ಸೆಕ್ಯೂರಿಟೀಸ್ ತರ ಫರ್ಮ್ಸ್ ಅಲ್ಲಿ ಮಾಜಿ ಡೈರೆಕ್ಟರ್ ಕೂಡ ಆಗಿದ್ರು. ಮತ್ತೆ ಭಾರತದ ಅತಿ ಹೆಚ್ಚು ನೋಡಲ್ಪಡುವ ಒಂದು ಬಿಸ್ನೆಸ್ ಚಾನೆಲ್ಗಳಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ರು. ಹಲವು ಇಂಡಿಯನ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಅವರು ಕಾಂಪ್ಲೆಕ್ಸ್ ಮತ್ತೆ ಕನ್ಫ್ಯೂಸಿಂಗ್ ಮಾರ್ಕೆಟ್ ನಲ್ಲಿ ಒಬ್ಬ ಅಪರೂಪದ ಟ್ರಸ್ಟೆಡ್ ವಾಯ್ಸ್ ಆಗಿದ್ರು. ಈ ಎಲ್ಲಾ ತೊಂದರೆಗಳಲ್ಲೂ ಕೂಡ ಏನ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಂಡಿರೋ ಮತ್ತೆ ವೀವರ್ಸ್ ಬೆಸ್ಟ್ ಇಂಟ್ರೆಸ್ಟ್ ನ ಹೃದಯದಲ್ಲಿ ಇಟ್ಕೊಂಡಿರೋ ಕೆಲವು ಜನರಲ್ಲಿ ಮಾತ್ರ ಇವರೊಬ್ರು. ಹಾಗೇನೆ ಸೆಬಿಯ ಇತ್ತೀಚಿನ ಒಂದು ಇಂಟರಿಮ್ ಆರ್ಡರ್ ನ ನಂಬೋದಾದ್ರೆ ಅದೇ ಅವರಿಗೆ ಒಂದು ಫ್ರಾಡ್ ನಿಂದ ಪಾರಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಸೆಬಿ ಪ್ರಕಾರ ಇದೊಂದು ಹಣ ಗಳಿಸಿದ ನಂಬಿಕೆ ಅಂತ ಹೇಳ್ಬೋದು. ಅಂದ್ರೆ ವೆಪನೈಸ್ಡ್ ಮಾಸ್ ಮೀಡಿಯಾ ಮತ್ತೆ ಪಬ್ಲಿಕ್ ನ ಬಿಲೀಫ್ಸ್ ಗಳಿಂದ ಪ್ರಾಫಿಟ್ಸ್ ಹೊರ ತೆಗೆಯೋದು ಕಟ್ಟಿರೋ ಒಂದು ಪೂರ್ತಿ ಆರ್ಕಿಟೆಕ್ಟ್ ನ ಒಂದು ಕೇಸ್ ಆಗಿದೆ. ಹಾಗೇನೆ ಅದು ಆನ್ ಏರ್ ಕೂಡ ಹೋಗಿದ್ದು ಅಂತ ಹೇಳಿದ್ರು. ಅದೇ ತನ್ನಲ್ಲಾಗಿರೋ ಪ್ರಾಬ್ಲಮ್ ಆಗಿರ್ಬೋದು. ಆದ್ರೆ ಅವರು ಅದಕ್ಕೂ ಮುಂಚೆ ಅಂದ್ರೆ ಈ ತರ ಮಾಡ್ಕೊಂಡಿದ್ದನ್ನ ಒಟ್ಟಾಗಿ ನೋಡಿದಾಗ ಅವರ ಪೂರ್ತಿ ಪಬ್ಲಿಕ್ ಪ್ರೆಸೆನ್ಸ್ ನ ಮಾರ್ಕೆಟ್ ಮ್ಯಾನಿಪುಲೇಷನ್ ಆಗಿ ಬದಲಾಯಿಸಿತು. ಈ ಫ್ರಾಡ್ ಸೆಬಿ ತನ್ನ ಒಂದು 149 ಪೇಜ್ ಇಂಟರಿಮ್ ಆರ್ಡರ್ ನಲ್ಲಿ ಹೇಳೋ ಹಾಗೆ ಒಂದೇ ಒಂದು ಸಿಂಪಲ್ ಐಡಿಯಾ ಮೇಲೆ ಬಿಲ್ಡ್ ಆಗಿತ್ತು ನೋಡಿ. ಈ ಬಾಸಿನ್ ತಮ್ಮನ್ನೇ ನಂಬ್ಕೊಂಡಿದ್ದ ಜನರನ್ನ ಫ್ರಂಟ್ ರನ್ನಿಂಗ್ ಮಾಡ್ಬಿಟ್ರು. ಜನವರಿ 2022ರಿಂದ ಜೂನ್ 2024 ನಡುವೆ ಸಂಜೀವ್ ಬಾಸಿನ್ ಬೇರೆ ಬೇರೆ ಚಾನೆಲ್ಸ್ ನಲ್ಲಿ ಮೀಡಿಯಾ ಅಪಿಯರೆನ್ಸ್ ಅನ್ನ ಮಾಡ್ತಿದ್ರು. ಅವು ಒಂದು ಕನ್ಸಿಸ್ಟೆಂಟ್ ಪ್ಯಾಟರ್ನ್ ನ ಫಾಲೋ ಮಾಡ್ತಿದ್ವು. ಹಾಗೇನೆ ಅವರು ಟೆಲಿವಿಷನ್ ನಲ್ಲಿ ಲೈವ್ ಆಗಿ ಒಂದು ಸ್ಟಾಕ್ ರೆಕಮೆಂಡ್ ಕೂಡ ಮಾಡ್ತಿದ್ರು. ಮತ್ತೆ ಹೆಚ್ಚಾಗಿ ನಾವು ನೋಡಿದಾಗ ಅದು ಅವರ ಒಂದು ವ್ಯೂವರ್ಸ್ ಮಧ್ಯೆ ಒಂದು ಬೈಯಿಂಗ್ ಫ್ರೆನ್ಸಿನ ಟ್ರಿಗರ್ ಮಾಡ್ತಿತ್ತು. ಕೆಲವೇ ನಿಮಿಷಗಳಲ್ಲಿ ಅವರಿಗೆ ಕನೆಕ್ಟ್ ಆಗಿದ್ದ ಒಂದು ಎಂಟಿಟೀಸ್ ಅದೇ ಸ್ಟಾಕ್ ನ ಡಂಪ್ ಮಾಡ್ತಿತ್ತು ಕೂಡ. ಅಂದ್ರೆ ಪಬ್ಲಿಕ್ ನ ಎಕ್ಸ್ಪೆನ್ಸ್ ಗಳಲ್ಲಿ ನೋಡಿದಾಗ ಪ್ರಾಫಿಟ್ ಏನಿದೆ ಅದನ್ನ ಲಾಕ್ ಮಾಡ್ಕೊಳ್ತಾ. ಬಾಸಿನ್ ತಮ್ಮ ಒಂದು ಪಬ್ಲಿಕ್ ಪರ್ಸನಲ್ ನಾವು ನೋಡಿದಾಗ IIFL ನ ಒಂದು ಹೆಸರನ್ನೇ ಬಳಸ್ಕೊಂಡು ಬಿಲ್ಡ್ ಮಾಡ್ತಿದ್ರು. ಪರ್ಸನಲಿ ನಿಜ ಹೇಳ್ಬೇಕು ಅಂತಂದ್ರೆ ಅವರು ರಿಸರ್ಚ್ ಅನಲಿಸ್ಟ್ ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿ ರಿಜಿಸ್ಟರ್ಡ್ ಕೂಡ ಆಗಿರ್ಲಿಲ್ಲ. ರೆಕಮೆಂಡೇಶನ್ಸ್ ಕೊಡೋದಕ್ಕೆ ಅವ್ರ ಹತ್ರ ಬೇಸಿಕ್ ಲೆಜಿಟಿಮೇಸಿ ಕೂಡ ಇರಲಿಲ್ಲ ನೋಡಿ. ಆದ್ರೆ IIFL ಜೊತೆಗಿನ ಅವರ ಒಂದು ಅಸೋಸಿಯೇಷನ್ ಅವರ ಕಾಲ್ಸ್ಗೆ ನಾವು ನೋಡಿದಾಗ ಒಂದು ಮೇಲ್ನೋಟದ ನ್ಯಾಯ ಇರೋ ತರ ಕೊಟ್ಟಿದೆ. ನಿಜ ಹೇಳ್ಬೇಕು ಅಂತಂದ್ರೆ ಅವರು ಆ ಎಂಟಿಟಿ ಜೊತೆ ಅಸೋಸಿಯೇಟೆಡ್ ಆಗಿಲ್ದೇ ಇದ್ರು ಕೂಡ ಅದರ ಹೆಸರನ್ನ ಬಳಸೋದನ್ನ ಮುಂದುವರಿಸಿದ್ರು. ಇನ್ನು 2022ರಲ್ಲಿ ಡೈರೆಕ್ಟರ್ ಆಗಿ ಕೆಳಗಿಳಿದ ತುಂಬಾ ಸಮಯದ ನಂತರನೂ ಕೂಡ ಅವರು ತಮ್ಮ ಒಂದು ಪಬ್ಲಿಕ್ ಅಪಿಯರೆನ್ಸಸ್ ಅಲ್ಲಿ ಈ ಒಂದು ಡೈರೆಕ್ಟರ್ IIFL ತರದ ಒಂದು ಟೈಟಲ್ ನ ಬಳಸ್ತಿದ್ರು. ಟೆಕ್ನಿಕಲ್ ಆಗಿ ಅವರು ಕೇವಲ ಕನ್ಸಲ್ಟೆಂಟ್ ಆಗಿದ್ರು ಕೂಡ ಇನ್ನು ಮೀಡಿಯಾ ಅವರನ್ನ IIFL ಮುಖ ಅಂತಾನೆ ಪ್ರಾಜೆಕ್ಟ್ ಮಾಡ್ತಿತ್ತು ಕೂಡ. ಇದೆಲ್ಲನೂ ಟೆಲಿವಿಷನ್ ಅನ್ನ ಮೀರ್ತು ಅಂತ ಹೇಳ್ಬೋದು. ಸೆಬಿ ಅವರ ಸ್ಟಾಕ್ ಟಿಪ್ಸ್ ಗಳನ್ನ ನಾವು ನೋಡಿದಾಗ ರೆಗ್ಯುಲರ್ ಆಗಿ IIFL ನ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಪೋಸ್ಟ್ ಮಾಡಲಾಗ್ತಿತ್ತು ಅಂತ ಕಂಡುಹಿಡಿದಿದೆ. ಈ ಪ್ಲಾಟ್ಫಾರ್ಮ್ ನ ನಾವು ನೋಡಿದಾಗ ಸಾವಿರಾರು ಈ ರಿಟೇಲ್ ಇನ್ವೆಸ್ಟರ್ಸ್ ಫಾಲೋ ಮಾಡ್ತಾರೆ. ಒಂದು ಇನ್ಸ್ಟೆನ್ಸ್ ಅಲ್ಲಿ ಈ IIFL ಬಾಸಿನ್ಗೆ ಲಿಂಕ್ ಆದ ಒಂದು ಸ್ಟಾಕ್ ವ್ಯೂ ಇದ್ದಂತ ಒಂದು ರಿಸರ್ಚ್ ನೋಟ್ ನ ಕೂಡ ಪಬ್ಲಿಷ್ ಮಾಡಿತ್ತು. ಈ ಅಸೋಸಿಯೇಷನ್ ಬಾಸಿನ್ಗೆ ಪಬ್ಲಿಕ್ ಕವರ್ ಕೊಟ್ಟಿತ್ತು ಅಂತ ಹೇಳುತ್ತೆ. ಯಾಕೆ ಅಂತಂದ್ರೆ ಅಷ್ಟೊಂದು ದೊಡ್ಡ ರೆಸ್ಪೆಕ್ಟೆಡ್ ಎಂಟಿಟಿಯ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಅಷ್ಟು ಎತ್ತರದಲ್ಲಿರೋ ವ್ಯಕ್ತಿ ಒಂದು ಶೇಡಿ ಗೇಮ್ಸ್ ಅನ್ನ ಆಡೋ ಮಟ್ಟಕ್ಕೆ ಯಾಕೆ ಇಳಿತಾರೆ? ಹಲವು ವ್ಯೂವರ್ಸ್ ಈ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ನ ಪಾಸಿಬಿಲಿಟಿ ಏನಿದೆ ಅಲ್ವಾ ಇದನ್ನ ಸುಮ್ನೆ ಇಗ್ನೋರ್ ಮಾಡ್ತಿದ್ರು. ಹಾಗೇನೆ ಅವರಿಗೆ ತಮ್ಮ ಒಂದು ಸ್ಕೀಮ್ ನ ವರ್ಕ್ ಮಾಡೋದಕ್ಕೂ ಸಹ ಎಲ್ಲೋ ಒಂದ್ ಕಡೆ ರೂಮ್ ಕೊಡ್ತು. ಇದೆಲ್ಲವನ್ನ ನಾವು ನೋಡಿದಾಗ ಎಷ್ಟೊಂದು ಸೊಫಿಸ್ಟಿಕೇಟೆಡ್ ಆಗಿತ್ತು ಅನ್ನೋದು ರಿಮಾರ್ಕಬಲ್ ಆಗಿ ಕಾಣುತ್ತೆ. ಸೆಬಿ ಸಿಸ್ಟಮ್ ನ ಗೇಮ್ ಮಾಡ್ತಿದ್ದಂತ ಒಬ್ಬ ಲೋನ್ ಮಾರ್ಕೆಟ್ ಎಕ್ಸ್ಪರ್ಟ್ ನ ಅನ್ಕವರ್ ಮಾಡ್ಲಿಲ್ಲ. ಅವ್ರ ಹಿಂದೆ ಒಂದು ಟೈಟ್ಲಿ ರನ್ ಈ ಒಂದು ಫ್ಯಾಮಿಲಿ ಕಂಟ್ರೋಲ್ಡ್ ನೆಟ್ವರ್ಕ್ ಆಫ್ ಶೆಲ್ ಕಂಪನೀಸ್ ಅಂತ ಏನ್ ಹೇಳ್ತೀವಿ, ಹಾಗೆ ಒಂದು ಬ್ರೋಕರೇಜ್ ಆಫ್ ಇನ್ಫ್ರಾ ಮತ್ತೆ ಇನ್ಸೈಡರ್ ಕಮ್ಯುನಿಕೇಶನ್ ಚಾನೆಲ್ಸ್ ಕೂಡ ಇತ್ತು. ಇನ್ನು ಬಾಸಿನ್ ಅವರ ಕಸಿನ್ ಲಲಿತ್ ಬಾಸಿನ್, ಅವರ ಬ್ರದರ್ ಇನ್ ಲಾ ಆಶಿಶ್ ಕಪೂರ್ ಮತ್ತೆ ಲಾಯಲ್ ಡೀಲರ್ಸ್ ಗಳ ಒಂದು ಸೆಟ್ ಎಲ್ಲರೂ ಕೂಡ ಈ ಆಪರೇಷನ್ ಅಲ್ಲಿ ಭಾಗವಾಗಿದ್ರು ಗೊತ್ತಾ.
ಬಾಸಿನ್ ಈ ಒಂದು ಎಲಾಬ್ರೇಟ್ ನೆಟ್ವರ್ಕ್ ನ ತುದಿಯಲ್ಲಿ ಕೂತ್ಕೊಂಡು ಪಬ್ಲಿಕ್ಗೆ ಐಡಿಯಾಸ್ ನ ಫೀಡ್ ಮಾಡ್ತಿದ್ರು. ಅಂದ್ರೆ ಯಾವ್ಯಾವ ರೀತಿ ಮಾಡ್ಬೋದು ಅಂತ ತುಂಬಾನೇ ಸೂಕ್ಷ್ಮವಾಗಿ ಹೇಳ್ಕೊಡ್ತಿದ್ರು. ಅವ್ರ ಕೆಳಗಡೆ ಈ ಬ್ರೋಕರ್ಸ್ ಗಳ ಒಂದು ಗ್ರೂಪ್ ಬೇಕಾದ ಒಂದು ಟ್ರೇಡ್ಸ್ ಎಕ್ಸಿಕ್ಯೂಟ್ ಮಾಡಿತ್ತು ಗಳಾಗಿ ಕೆಲಸ ಮಾಡ್ತಿದ್ವು. ಹೆಚ್ಚು ಕಡಿಮೆ ಎಲ್ಲಾ ಟ್ರೇಡ್ಸ್ ಒಂದೇ ಬ್ರೋಕರೇಜ್ ಮೂಲಕ ಎಕ್ಸಿಕ್ಯೂಟ್ ಆಗ್ತಿದ್ವು ಅಂತ ಹೇಳ್ಬೋದು. ಇನ್ನು RRB ಮಾಸ್ಟರ್ ಸೆಕ್ಯೂರಿಟೀಸ್ ಇದರ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಶಿಶ್ ಕಪೂರ್ ಬಾಸಿನ್ ಅವರ ಒಂದು ಬ್ರದರ್ ಇನ್ ಲಾ. ಅದರ ರೆವಿನ್ಯೂಸ್ ಗಳನ್ನ ನಾವು ನೋಡಿದಾಗ 75% ಕೇವಲ 5 ಅಕೌಂಟ್ಸ್ ಗಳಿಂದ ಬರ್ತಿತ್ತು. ಆ ಅಕೌಂಟ್ಸ್ ಗಳನ್ನ ಹೆಚ್ಚಾಗಿ ನಾವು ನೋಡಿದಾಗ ಬಾಸಿನ್ ಅವರ ಕಸಿನ್ ಯಾರಿದ್ದಾರೆ ಲಲಿತ್ ಬಾಸಿನ್ ಮತ್ತೆ ಫ್ಯಾಮಿಲಿಗೆ ಹತ್ರದ ಬೇರೆಯವರು ಕೂಡ ಕಂಟ್ರೋಲ್ ಮಾಡ್ತಾ ಬರ್ತಿದ್ರು. ಬಾಸಿನ್ ಜಿ ಬಿಸ್ನೆಸ್ ಅಥವಾ ET ನೌ ತರದ ಚಾನೆಲ್ಸ್ ಗಳಲ್ಲಿ ಹೆಚ್ಚಾಗಿ ಪ್ರೆಡಿಕ್ಟಬಲ್ ಟೈಮ್ಸ್ ಅಲ್ಲಿ ಲೈವ್ ಬರ್ತಿದ್ರು. ಹೆಚ್ಚಾಗಿ ಅವರ ಅಪಿಯರೆನ್ಸ್ ಮೊದಲೇ ನೋಡಿದಾಗ ಪ್ರಮೋಟ್ ಮಾಡಲಾಗ್ತಿತ್ತು ಕೂಡ. ಇನ್ನು ಬಾಸಿನ್ ಆನ್ ಏರ್ ಬರೋದಕ್ಕೆ ಕೆಲವೇ ನಿಮಿಷಗಳ ಮುಂಚೆ ಈ ನೆಟ್ವರ್ಕ್ ಟಾರ್ಗೆಟ್ ಏನಿದೆ ಅದನ್ನ ಸ್ಟಾಕ್ಗೆ ಆರ್ಡರ್ಸ್ ನ ಪ್ಲೇಸ್ ಮಾಡಲಾಗ್ತಿತ್ತು. ಇನ್ನು RRB ಯ ಡೀಲರ್ಸ್ ಕೂಡ ಈ ಪೂರ್ತಿ ಅಫೇರ್ ನಲ್ಲಿ ತುಂಬಾ ಕಾಂಪ್ಲಿಸಿಟ್ ಆಗಿದ್ರು ಕೂಡ. ಇನ್ನು ಬಾಸಿನ್ ಒಂದು ಸ್ಟಾಕ್ ಬೈ ಮಾಡೋದಕ್ಕೆ ಮೆಸೇಜ್ ಕಳಿಸಿದಾಗ ಅಥವಾ ಕಾಲ್ ಮಾಡಿದಾಗ ಡೀಲರ್ಸ್ ಮೊದಲು ಅದನ್ನ ಗ್ರೂಪ್ ನ ಅಕೌಂಟ್ಸ್ ಗಳಲ್ಲಿ ಬೈ ಮಾಡ್ಕೊಂಡು ಆಮೇಲೆ ತಮಗೂ ಕೂಡ ಬೈ ಮಾಡ್ಕೊಳ್ತಾ ಇದ್ರು. ಈ ಫ್ರಂಟ್ ರನ್ನಿಂಗ್ ಟ್ರೇಡ್ಸ್ ಆದ ಕೆಲವೇ ನಿಮಿಷಗಳಲ್ಲಿ ನಾವು ನೋಡಿದಾಗ ಅಥವಾ ಸೆಕೆಂಡ್ಸ್ ಗಳಲ್ಲೇ ಬಾಸಿನ್ ಲೈವ್ ಟೆಲಿವಿಷನ್ ಅಲ್ಲಿ ತಮ್ಮ ಒಂದು ರೆಕಮೆಂಡೇಶನ್ ಅನ್ನ ಡೆಲಿವರ್ ಮಾಡ್ತಿದ್ರು. ಸಾಮಾನ್ಯವಾಗಿ ಒಂದು ಸ್ಟ್ರಾಂಗ್ ಬೈ ಜೊತೆಗೆ ಒಂದು ಟಾರ್ಗೆಟ್ ಪ್ರೈಸ್ ಮತ್ತೆ ಇನ್ನೊಂದು ಕ್ರೆಡಿಬಲ್ ಸೌಂಡಿಂಗ್ ನರೇಟಿವ್ ಹಾಗೆ ಸೆಕ್ಟರ್ ಟೇಲ್ ವಿಂಡ್ಸ್ ಮತ್ತೆ ಸ್ಟ್ರಾಂಗ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಇನ್ನು ಗ್ಲೋಬಲ್ ಕ್ಯೂಸ್ ಹೀಗೆ ಏನಾದ್ರೂ ಒಂದನ್ನ ಇಟ್ಕೊಂಡು ಇವರು ನರೇಟ್ ಮಾಡ್ತಿದ್ದು. ಕೆಲವೇ ನಿಮಿಷಗಳಲ್ಲಿ ಪಬ್ಲಿಕ್ ಬೈಯಿಂಗ್ ಸ್ಟಾಕ್ ಪ್ರೈಸಸ್ ನ ಮೇಲೆ ತಳ್ತಾ ಇತ್ತು. ಇನ್ನು ರೆಕಮೆಂಡೇಶನ್ಸ್ ನಾವು ನೋಡಿದಾಗ ತನ್ನ ಕೆಲಸ ಮಾಡ್ತಾ ಇರ್ತಿತ್ತು ಕೂಡ. ಅದೇ ಗ್ರೂಪ್ ತಮ್ಮ ಒಂದು ಶೇರ್ಸ್ ನ ಡಂಪ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಪ್ರಾಫಿಟ್ ನ ಪಾಕೆಟ್ ಗೆ ತಗೊಳ್ತಾ ಇದ್ರು. ನಮಗ್ ತಿಳಿದಿರೋ ಪ್ರಕಾರ ಇದರಲ್ಲಿ ಯಾವುದೂ ಕೂಡ ರ್ಯಾಂಡಮ್ ಕೋ ಇನ್ಸಿಡೆನ್ಸ್ ಖಂಡಿತವಾಗ್ಲೂ ಅಲ್ಲ. ಇದರ ಒಂದು ಥಿನ್ ಲೇಯರ್ ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದ್ದೆ ಇದನ್ನ ಫ್ರಾಡ್ ಮಾಡಿರೋದು. ತುಂಬಾ ಹೆಚ್ಚು ಕಮ್ಮಿ ಪ್ಲೇಔಟ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಪ್ರಿಲಿಮಿನರಿ ಸ್ಟೇಜ್ ನಲ್ಲಿ ನಾವು ನೋಡಿದಾಗ ಸೆಬಿ ವಾಟ್ಸ್ಆಪ್ ಚಾರ್ಟ್ಸ್ ಆಗಿರ್ಬೋದು, ಕಾಲ್ ರೆಕಾರ್ಡ್ಸ್, ಟರ್ಮಿನಲ್ ಐಡಿಸ್ ಮತ್ತೆ ಬ್ಯಾಂಕ್ ಆಥರೈಸೇಷನ್ ಗಳನ್ನ ಕೆದಕಿದೆ ಅಂತ ಗೊತ್ತಾಗುತ್ತೆ. ಇನ್ನು ಸೆಗ್ಮೆಂಟ್ಸ್ ಗಳಾದ್ಯಂತ ನೋಡಿದಾಗ ಸುಮಾರು 40,000 ಟ್ರೇಡ್ ಎಕ್ಸಾಮಿನ್ ಕೂಡ ಮಾಡಿದೆ. ಕನಿಷ್ಠ 30 ಸ್ಟಾಕ್ ಕಾಲ್ಸ್ ಗಳಲ್ಲಿ ಈ ಪ್ಯಾಟರ್ನ್ ರಿಪೀಟ್ ಆಗಿದೆ ಅಂತ ಕಂಡುಹಿಡಿದಿದೆ ನೋಡಿ. ಇವುಗಳಲ್ಲಿ ಯಾವುದನ್ನು ಕೂಡ ನೋಡಿದಾಗ ಬಾಸಿನ್ ಅಥವಾ ಅವರ ನೆಟ್ವರ್ಕ್ ಯಾವುದೋ ಒಂದು ವಾಗ್ ಲಾಂಗ್ ಟರ್ಮ್ ಗಾಗಿ ಹೋಲ್ಡ್ ಮಾಡಿದ ಸ್ಟಾಕ್ಸ್ ಖಂಡಿತವಾಗ್ಲೂ ಕೂಡ ಆಗಿರಲಿಲ್ಲ. ಪ್ರತಿಯೊಂದು ಕೇಸ್ನಲ್ಲೂ ಕೂಡ ಅವರ ಒಂದು ಟ್ರೇಡ್ಸ್ ಗಳನ್ನ ಶಾರ್ಟ್ ಟರ್ಮ್ ಪಾಪ್ ಇನ್ ಪ್ರೈಸ್ ಗಳಿಗಾಗಿ ಪರ್ಫೆಕ್ಟ್ ಆಗಿ ಟೈಮ್ ಮಾಡಲಾಗ್ತಿತ್ತು. ಇನ್ನು ಹೆಚ್ಚು ಕಡಿಮೆ ಪ್ರತಿಯೊಂದು ಕೂಡ ಕೇಸಸ್ ನಲ್ಲಿ ನಾವು ನೋಡಿದಾಗ ಈ ಒಂದು ಗ್ರೂಪ್ ದಿನ ಮುಗಿಯೋಕೆ ಮುಂಚೆನೆ ಪೂರ್ತಿಯಾಗಿ ಎಕ್ಸಿಟ್ ಆಗ್ತಿತ್ತು. ಬಾಸಿನ್ ತಮ್ಮ ಒಂದು ಟಿಪ್ಸ್ ನ ಲಾಂಗ್ ಟರ್ಮ್ ಐಡಿಯಾಸ್ ಅಂತ ಪೊಸಿಷನ್ ಕೂಡ ಮಾಡ್ತಿದ್ರು. ಅವರ ನೆಟ್ವರ್ಕ್ ನ ಕೊಂಡ್ಕೊಂಡ ಒಂದು ಪೋರ್ಟ್ಫೋಲಿಯೋಸ್ ನಾವು ನೋಡಿದಾಗ ಹೆಚ್ಚಾಗಿ ಒಂದು ಗಂಟೆ ಒಳಗೆ ಸ್ಟಾಕ್ ನಿಂದ ಎಕ್ಸಿಟ್ ಆಗ್ತಿದ್ವು. ಇದೆಲ್ಲ ಬಾಸಿನ್ ಮತ್ತೆ ಅವರ ಒಂದು ನೆಟ್ವರ್ಕ್ಗೆ ಎಷ್ಟು ತಂದು ಕೊಡ್ತು ನಮಗೆ ಪೂರ್ತಿಯಾಗಿ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದ್ರೆ ಇದೇನು ಸಣ್ಣ ಅಮೌಂಟ್ ಅಲ್ಲ ಅನ್ನೋದು ನಿಜ. ನೋಡಿ, ಸೆಬಿ ಇನ್ನೂ ಕೂಡ ಫೈನಲ್ ಫಿಗರ್ ನ ಡಿಸ್ಕ್ಲೋಸ್ ಮಾಡಿಲ್ಲ ಅಂದ್ರೂ ಕೂಡ ಈ ಟ್ರೇಡಿಂಗ್ ಪ್ಯಾಟರ್ನ್ಸ್ ಮತ್ತೆ ಪೊಸಿಷನ್ ಸೈಜ್ ನ ನಾವು ನೋಡಿದಾಗ ಹಲವಾರು ಕ್ರೋರ್ಸ್ ಈ ರೀತಿ ಶಿಪೌಂಡ್ ಆಗಿದೆ ಅಂತ ಸೂಚಿಸುತ್ತೆ. ಫಾರ್ ಎಕ್ಸಾಂಪಲ್, ಕೇವಲ ಒಂದೇ ಎಂಟಿಟಿ ವೀನಸ್ ಪೋರ್ಟ್ಫೋಲಿಯೋಸ್ ನ ನೋಡಿದಾಗ FY23 ಒಂದರಲ್ಲೇ RRB ಮಾಸ್ಟರ್ ಸೆಕ್ಯೂರಿಟೀಸ್ ಗಳ ಮೂಲಕ 2,700 ಕೋಟಿಗಿಂತ ಹೆಚ್ಚು ಟ್ರೇಡಿಂಗ್ ವಾಲ್ಯೂಮ್ಸ್ ಅನ್ನ ಮಾಡ್ತಿತ್ತು. ಅದರಲ್ಲಿ ಎಷ್ಟು ಒಂದು ರಾಂಗ್ಫುಲ್ ಗೇನ್ಸ್ ಆಯ್ತು ನಮಗ್ ಗೊತ್ತಿಲ್ಲ. ಈಗ ಸೆಬಿ ಮ್ಯಾಚ್ ಮಾಡೋಕ್ಕಾಗದ ಒಂದು ಟ್ರೇಡ್ಸ್ ಗಳಿಂದ ಅಷ್ಟೇ ಇದೆಲ್ಲ ಆಗಿರೋದು. ಅವು ಕೇವಲ NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ಪ್ಲೇಸ್ ಆಗಿದ್ವು. ಹಾಗೇನೆ ಅದು 11 ಕೋಟಿಗಿಂತ ಹೆಚ್ಚು ಅಕ್ರಮ ಗಳಿಕೆ ಐಡೆಂಟಿಫೈ ಕೂಡ ಮಾಡಿದೆ. ಇನ್ನು ಹೆಚ್ಚು ಸಹ ಇದಕ್ಕಿಂತ ಜಾಸ್ತಿ ಇರಬಹುದು. ಇಲ್ಲಿದೆ ದೊಡ್ಡ ಪ್ರಶ್ನೆ, ಸೆಬಿ ಅವರನ್ನ ಹಿಡಿದಿದ್ದು ಹೇಗೆ? ಮೊದಲ ಟ್ರಿಗರ್ ಬಂದಿದ್ದು ಲೇಟ್ 2023ರಲ್ಲಿ. ಈಗ 3 ಕಂಪ್ಲೇಂಟ್ಸ್ ಗಳ ರೂಪದಲ್ಲಿ ಅಂತ ಹೇಳ್ಬೋದು. ಇನ್ವೆಸ್ಟರ್ಸ್ ಮತ್ತೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ನಾವು ನೋಡಿದಾಗ ಬಾಸಿನ್ ರ ಒಂದು ಪಿಕ್ಸ್ ಅಲ್ಲಿ ಒಂದು ಸ್ಟ್ರೇಂಜ್ ಪ್ಯಾಟರ್ನ್ಸ್ ನ ಗಮನಿಸೋದಕ್ಕೆ ಶುರು ಮಾಡ್ಕೊಂಡಿದೆ. ಬಾಸಿನ್ ಟಿವಿಯಲ್ಲಿ ಈ ಒಂದು ರೆಕಮೆಂಡ್ ಮಾಡಿದಂತಹ ಸ್ಟಾಕ್ ಸ್ಪೈಕ್ ಆಗಿದ್ರು ಕೂಡ, ಅಂದ್ರೆ ಏರಿಕೆ ಆಗಿದ್ರು ಈ ಒಂದು ಕೆಲವು ಲಾರ್ಜ್ ಅಕೌಂಟ್ಸ್ ಗಳನ್ನ ನೋಡಿದಾಗ ಮೊದಲೇ ಬೈ ಮಾಡ್ಬಿಟ್ಟಿದೆ ಅನ್ನೋ ಒಂದು ರೂಮರ್ ಸಹ ಇತ್ತು. ಇದು ತುಂಬಾ ಸಸ್ಪಿಷಿಯಸ್ ಆಗಿ ಕಾಣ್ತಿತ್ತು ಬಿಡಿ. ಆದ್ರೆ ಏನನ್ನೂ ಕೂಡ ಈ ಪ್ರೂವ್ ಮಾಡೋದಕ್ಕೆ ಸುಲಭ ಆಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಬಾಸಿನ್ ತಮ್ಮ ಒಂದು ಸ್ವಂತ ಹೆಸರಲ್ಲಿ ಟ್ರೇಡಿಂಗ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಸೆಬಿ RRB ಮಾಸ್ಟರ್ ನ ಒಂದು ಟ್ರೇಡ್ ಡೇಟಾ ಚೆಕ್ ಮಾಡ್ಕೊಂಡು ಒಂದು ಪ್ರಿಲಿಮಿನರಿ ಪ್ರಾಬ್ನು ಕೂಡ ಶುರು ಮಾಡ್ಕೊಂಡಿತ್ತು. ಸೊ ಇಲ್ಲಿರೋ ಡೇಟಾ ಸಸ್ಪಿಷಿಯಸ್ ಆಗಿ ಕಾಣ್ತು. ಸೊ ರೆಗ್ಯುಲೇಟರ್ ಕೇಸಸ್ ನ ಒಂದು ಫುಲ್ ಸ್ಕೇಲ್ ಇನ್ವೆಸ್ಟಿಗೇಷನ್ಸ್ ಗಾಗಿ ಎಸ್ಕಲೇಟ್ ಮಾಡ್ತು ಅಂತ ಹೇಳ್ಬೋದು. ಜೂನ್ 13 ಮತ್ತೆ 14, 2024ರಲ್ಲಿ ನಾವು ನೋಡಿದಾಗ ಅವರು ಮಲ್ಟಿಪಲ್ ಪ್ರಿಮೈಸಸ್ ಮನೆಗಳಾಗಿರ್ಬೋದು, ಆಫೀಸಸ್ ಮತ್ತೆ ಬ್ರೋಕೇಜಸ್, ಬ್ಯಾಕ್ ಎಂಡ್ಸ್ ಇದರೆಲ್ಲನೂ ಕೂಡ ಸರ್ಚ್ ಅಂಡ್ ಸಿಸರ್ ಆಪರೇಷನ್ಸ್ ಗಳನ್ನ ನಡೆಸಿದ್ದಾರೆ. ಹಾಗೇನೆ ಫೋನ್ಸ್,
ಲ್ಯಾಪ್ಟಾಪ್, ಟ್ರೇಡಿಂಗ್ ಟರ್ಮಿನಲ್ಸ್ ಮತ್ತೆ ಬ್ಯಾಂಕ್ ಅಕೌಂಟ್ಗಳಿಂದ ಡೇಟಾನು ಕೂಡ ಕಲೆಕ್ಟ್ ಮಾಡಿದ್ರು. ಅವ್ರಿಗೆ ಸಿಕ್ಕಿದ್ದು ತುಂಬಾ ಅಸಾಧಾರಣ ಆಗಿತ್ತು. ನೋಡಿ, ಬಾಸಿನ್ RRBಗೆ ಕ್ಲಿಯರ್ ಆಗಿ ಕನೆಕ್ಟ್ ಆಗಿದ್ರು. ಬಾಸಿನ್ ಮತ್ತೆ RRB ಡೀಲರ್ಸ್ ನಡುವೆ ಸಾವಿರಾರು ಕಾಲ್ಸ್ಗಳು ನಡೆದಿದ್ವು. ವಿಶೇಷವಾಗಿ ಮಾರ್ಕೆಟ್ ಅವರ್ಸ್ ಅಲ್ಲಿ ಕೇವಲ ಒಂದೇ ನಂಬರ್ನಿಂದ ಅವರ ಪತ್ನಿಯ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ವು ಕೂಡ. ಆದ್ರೆ ಬಾಸಿನ್ ಬಳಸ್ತಿದ್ದು ಅಂದ್ರೆ ಅವರು 18 ತಿಂಗಳ ಅವಧಿಯಲ್ಲಿ ಕೇವಲ 2 ಡೀಲರ್ಸ್ ಜೊತೆ ಮಾತ್ರ 5,000ಕ್ಕೂ ಹೆಚ್ಚು ಕಾಲ್ಸ್ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡಿದ್ರು. ಕಾಲ್ಸ್ ರೆಕಾರ್ಡ್ಸ್ ಪ್ರಕಾರ ಈ ಇಂಟ್ರಾಕ್ಷನ್ಸ್ ಅವರ ಒಂದು ಮೀಡಿಯಾ ಅಪಿಯರೆನ್ಸಸ್ಗೂ ಮುಂಚಿನ ಗಂಟೆಗಳಲ್ಲಿ ಹೆಚ್ಚಾಗಿದ್ವು. ಆಮೇಲೆ ವಾಟ್ಸ್ಆಪ್ ಮೆಸೇಜಸ್ಗಳು ಕೂಡ ಇತ್ವು ಬಿಡಿ. ಈ ಒಂದು ಡೀಲರ್ಸ್ ರೆಗ್ಯುಲರ್ ಆಗಿ ಬಾಸಿನ್ಗೆ ಟ್ರೇಡ್ ಸ್ಟೇಟಸ್, ಎಂಟ್ರಿ ಲೆವೆಲ್ಸ್ ಮತ್ತೆ ಎಕ್ಸಿಕ್ಯೂಷನ್ ಪ್ರಾಸೆಸ್ ಬಗ್ಗೆ ಅಪ್ಡೇಟ್ ಮಾಡ್ತಿದ್ರು. ಕೆಲವು ಕೇಸಸ್ ಅಲ್ಲಿ ನಾವು ನೋಡಿದಾಗ ಅವರು ಆ ದಿನ ಟಿವಿಗೆ ಬರ್ತಿದಾರಾ ಅಂತಾನೂ ಕೂಡ ಕೇಳ್ತಾ ಇದ್ರು. ಬೇರೆ ಸಮಯದಲ್ಲಿ ಟ್ರೇಡ್ಸ್ ಏನಿರುತ್ತೆ ಅದನ್ನ ಫೈನಲೈಸ್ ಮಾಡೋದಕ್ಕಿಂತ ಮುಂಚೆನೆ ಈ ಒಂದು ಮಾರ್ಜಿನ್ ಅವೈಲೇಬಿಲಿಟಿ ಬಗ್ಗೆನೂ ಕೂಡ ಅವರಿಗೆ ತಿಳಿಸ್ಕೊಡ್ತಾ ಇದ್ರು. ಇನ್ನು ನಿಜ ಹೇಳ್ಬೇಕು ಅಂತಂದ್ರೆ ಯಾರ್ಯಾರೆಲ್ಲ ಡೀಲ್ಸ್ ಮಾಡ್ತಾರೋ ಅವ್ರೇನಾದ್ರು ರಜದಲ್ಲಿದ್ದಾರೆ ಅಂತ ಅನ್ಕೊಳ್ಳೋಣ. ಆಗ ಬಾಸಿನ್ಗೆ ಡೈರೆಕ್ಟ್ಲಿ ರಿಪೋರ್ಟ್ ಕೂಡ ಮಾಡ್ತಾ ಇದ್ರು ಗೊತ್ತಾ. ಬಾಸಿನ್ ಅವಾಗ ತಕ್ಷಣನೇ ಬೇರೆಯವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ತಮ್ಮ ಮುಂದಿನ ಟಿವಿ ಅಪಿಯರೆನ್ಸ್ಗಿಂತ ಮುಂಚೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯಾರಾದ್ರೂ ಕೂಡ ಅವೈಲೇಬಲ್ ಇರೋ ಹಾಗೆ ಖಚಿತಪಡಿಸ್ಕೊಳ್ತಾ ಇದ್ರು. ಇನ್ನು ಅವರ ಟ್ರೇಡಿಂಗ್ ಆಕ್ಟಿವಿಟಿ ಕೂಡ ಸ್ಪಷ್ಟವಾದ ಹೆಜ್ಜೆ ಗುರುತುಗಳನ್ನ ಬಿಟ್ಟಿತ್ತು. ನೋಡಿ, RRBಯ MD ಆಶಿಶ್ ಕಪೂರ್ ಮತ್ತೆ ಅವರ ಡೀಲರ್ಸ್ ಬಳಸ್ತಿದ್ದ ಟ್ರೇಡಿಂಗ್ ಟರ್ಮಿನಲ್ಸ್ ಗಳಿಗೆ ನೋಡಿದಾಗ ಸ್ಪೆಸಿಫಿಕ್ CTCL IDs ಕೂಡ ಇದ್ವು. ಇವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಳಸೋ ಕೋಡೆಡ್ ಲಾಗಿನ್ಸ್ ಅಂತ ಹೇಳ್ಬೋದು. ಪ್ರತಿಯೊಂದು ಅಕೌಂಟ್ ವೀನಸ್, ಜೆಮಿನಿ, HB ಮತ್ತೆ ಲಿಯೋ ಒಬ್ಬ ಡೀಲರ್ಗೆ ಟ್ಯಾಗ್ಡ್ ಆಗಿರ್ತಿತ್ತು. ಇನ್ನು ಇದನ್ನ ಟ್ರ್ಯಾಕ್ ಮಾಡೋದ್ರಿಂದ ಸೆಬಿ ಅವರ ಟ್ರೇಡಿಂಗ್ ಆಕ್ಟಿವಿಟಿಯನ್ನ ಫಿಗರ್ ಔಟ್ ಮಾಡೋದಕ್ಕೂ ಸಹ ಸಾಧ್ಯ ಆಯಿತು. ಆ ಟ್ರೇಡ್ಸ್ಗಳು ರ್ಯಾಂಡಮ್ ಆಗಿರ್ಲಿಲ್ಲ. ಅವು ಒಂದು ರೆಕಮೆಂಡೇಶನ್ಸ್ಗಳಿಗಿಂತ ಮುಂಚೆ ನೋಡಿದಾಗ ಅಂದ್ರೆ ಸ್ವಲ್ಪ ಮುಂಚೆ ಅದಾದ್ಮೇಲೆ ಬರ್ಸ್ಟ್ ಅಲ್ಲಿ ಒಮ್ಮೆಲೆ ಬರ್ತಾ ಇದ್ದಿದ್ದು. ಹೆಚ್ಚಾಗಿ ಒಂದೇ ಸ್ಟಾಕ್ ನ 4 ಎಂಟಿಟೀಸ್ ಅಲ್ಲೂ ಕೂಡ ಒಂದೇ ಸಮಯದಲ್ಲಿ ಟ್ರೇಡ್ ಮಾಡಲಾಗ್ತಿತ್ತು. ಇದು ಅವೆಲ್ಲವನ್ನ ಒಂದೇ ಕೋಆರ್ಡಿನೇಟೆಡ್ ಸ್ಟ್ರಾಟಜಿಯ ಭಾಗವಾಗಿದ್ದು ಅನ್ನೋದನ್ನ ಮತ್ತಷ್ಟು ಒತ್ತಿ ಹೇಳ್ತಾ ಇತ್ತು. ಇವೆಲ್ಲವೂ ಕೂಡ ಎಲಾಬ್ರೇಟ್ ಕಾರ್ಪೊರೇಟ್ ಸ್ಟ್ರಕ್ಚರ್ಸ್ ಗಳಿಗೆ ಅಡಗಿರ್ತಿತ್ತು. ಅಂದ್ರೆ ಸೆಬಿ ಈ ಒಂದು ಇಂಟರ್ಮೀಡಿಯೇರೀಸ್ ಮತ್ತೆ ಒಂದು ಶೆಲ್ ಎಂಟಿಟೀಸ್ ಗಳ ಪದರಗಳ ಮೇಲೆ ನೋಡಿದಾಗ ಇದನ್ನ ಟ್ರೇಸ್ ಮಾಡಿಕೊಂಡು ಲಲಿತ್ ಬಾಸಿನ್, ಸಂಜೀವ್ ಅವರ ಕಸಿನ್ ಮತ್ತೆ ಅವರ ಫ್ಯಾಮಿಲಿ ವೀನಸ್ ಮತ್ತೆ ಜೆಮಿನಿಯಲ್ಲಿ 75% ಗಿಂತ ಹೆಚ್ಚು ಶೇರ್ ಹೋಲ್ಡಿಂಗ್ಸ್ ನ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಕಂಟ್ರೋಲ್ ಮಾಡ್ತಿತ್ತು ಅಂತಾನು ಕೂಡ ಡಿಸ್ಕವರ್ ಮಾಡಿದ್ರು. ಸದ್ಯಕ್ಕೆ ಸೆಬಿ ಕೇವಲ ಒಂದು ಇಂಟರಿಮ್ ಆರ್ಡರ್ ನ ಪಾಸ್ ಮಾಡಿದೆ. ರೆಗ್ಯುಲೇಟರ್ ವಿಷಯವನ್ನ ಇನ್ನು ಆಳವಾಗಿ ನಾವು ನೋಡಿದಾಗ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಮಾರ್ಕೆಟ್ ನ ಪ್ರೊಟೆಕ್ಟ್ ಮಾಡೋದು ಇದರ ಒಂದು ರೆಕಮೆಂಡೇಶನ್ಸ್ ಗಳ ಉದ್ದೇಶ. ಹಾಗಂತ ಸೆಬಿ ತನ್ನ ಮಾತುಗಳನ್ನ ಸ್ವಲ್ಪನೂ ಕೂಡ ಮೃದುಗೊಳಿಸಲಿಲ್ಲ. ಅದು ಬಾಸಿನ್ ಅವರನ್ನ ಮಾಸ್ಟರ್ ಮೈಂಡ್ ಆಫ್ ದಿ ಮ್ಯಾನಿಪುಲೇಟಿವ್ ಅಂತ ಕರೆದಿದೆ. ಅಂದ್ರೆ ಈ ತರ ಫ್ರಾಡ್ ಮಾಡೋದ್ರಲ್ಲಿ ಬಾಸಿನ್ ಅವರೇ ಮಾಸ್ಟರ್ ಮೈಂಡ್ ಅಂತ. ಹಾಗೆ ಪೂರ್ತಿ ನೆಟ್ವರ್ಕ್ ನಾವು ನೋಡಿದಾಗ ಜಾಯಿಂಟ್ ಅಂಡ್ ಸೆವರಲ್ ಲಯಬಿಲಿಟಿಗಳಿಗೆ ಹೊಣೆಗಾರನಾಗಿ ಕೂಡ ಮಾಡಿದೆ. ಇನ್ನೊಂದು ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಡೀಲರ್ಸ್ ನಿಂದ ಹಿಡಿದು ಅಕೌಂಟ್ ಹೋಲ್ಡರ್ಸ್ ತನಕ ಆಡ್ತಿದ್ದಂತ ಆಟದ ಬಗ್ಗೆ ಅರಿವಿತ್ತು ಮತ್ತೆ ಅದರಿಂದ ಬೆನಿಫಿಟ್ ಸಹ ಪಡ್ಕೊಂಡಿದ್ರು. ಸದ್ಯಕ್ಕೆ ಸೆಬಿ ಈ ಎಂಟಿಟೀಸ್ ಗಳಿಗೆ ಒಟ್ಟು 11.37 ಕ್ರೋರ್ಸ್ ಡಿಸ್ಚಾರ್ಜ್ ಮಾಡೋಕೆ ಹೇಳಿದೆ. ಅದು ಅವರೆಲ್ಲವನ್ನೂ ಕೂಡ ಅಂದ್ರೆ ಮಾರ್ಕೆಟ್ ಆಕ್ಸೆಸ್ ಮಾಡದೇ ಇರೋ ಹಾಗೆ ಬಾರ್ ಮಾಡುತ್ತೆ. ಇನ್ನು ಮುಂದಿನ ನೋಟಿಸ್ ಬರೋವರೆಗೂ ಕೂಡ ಅಡ್ವೈಸ್ ಕೊಡೋದ್ರಿಂದ ಅಥವಾ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋದ್ರಿಂದಲೂ ಕೂಡ ಪ್ರಾಹಿಬಿಟ್ ಮಾಡಲಾಗ್ತಿದೆ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಅವ್ರನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ನೋಡಿದಾಗ ಇನ್ನೂ ಕೂಡ ಫೈನಲ್ ಅಂತ ಹೇಳಕ್ಕಾಗಲ್ಲ. ಸೆಬಿ ಪ್ರತಿಯೊಂದು ಪಾರ್ಟಿಗೂ ಕೂಡ ಶೋ ಕಾಸ್ ನೋಟಿಸ್ ನ ಇಶ್ಯೂ ಮಾಡಿದೆ ಮತ್ತೆ ಪರ್ಮನೆಂಟ್ ಆರ್ಡರ್ ನ ಪಾಸ್ ಮಾಡೋಕ್ಕಿಂತ ಮುಂಚೆ ರೆಸ್ಪಾಂಡ್ ಮಾಡೋದಕ್ಕೆ 21 ದಿನಗಳ ಕಾಲಾವಕಾಶನೂ ಕೂಡ ಕೊಟ್ಟಿದೆ. ಆದ್ರೂ ಈ ಒಂದು ಇಂಟರಿಮ್ ಆಕ್ಷನ್ ಕೂಡ ಇತ್ತೀಚಿನ ದಿನಗಳಲ್ಲಿ ಸೆಬಿ ತಗೊಂಡಿರೋ ಮೋಸ್ಟ್ ಅಗ್ರೆಸಿವ್ ಸ್ಟೆಪ್ಸ್ ಗಳಲ್ಲಿ ಒಂದು. ಈ ಎಪಿಸೋಡ್ ನಮ್ಮನ್ನ ಕೆಲವು ಅನ್ಕಂಫರ್ಟಬಲ್ ಕ್ವಶನ್ಸ್ ಜೊತೆ ಬಿಡತ್ತೆ ನೋಡಿ. ಇನ್ನು ಎಷ್ಟು ಜನ ಇದನ್ನೇ ಮಾಡ್ತಿದ್ದಾರೆ? ಟಿವಿಯಲ್ಲಿ ಬರೋ ಎಷ್ಟು ಟಿಪ್ಸ್ ನ ನಿಜವಾಗ್ಲೂ ಕೂಡ ಅಂದ್ರೆ ಟ್ರೇಡ್ಸ್ ಗೆ ಸಂಬಂಧಪಟ್ಟಿರೋ ಅಡ್ವೈಸ್ ಗಳನ್ನ ಸೀರಿಯಸ್ ಆಗಿ ತಗೊಳ್ತಾರೆ? ನೋಡಿ, ನೀವು ಟ್ರೇಡ್ ಮಾಡ್ತಿದ್ದೀರಾ ಅಥವಾ ಇದರಿಂದ ನಿಮ್ಗೆ ಲಾಭ ಬರುತ್ತಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಈ ರೀತಿ ಯಾರಾದ್ರೂ ನಿಮ್ಗೆ ಅಡ್ವೈಸ್ ಮಾಡ್ತಿದ್ದಾರೆ ಅಂತಂದ್ರೆ ಅಷ್ಟು ಸೀರಿಯಸ್ ಆಗಿ ಯಾಕೆ ತಗೊಳ್ತಾರೆ? ನೋಡಿ, ನಾವು ಹೇಳೋದಿಷ್ಟೇ, ಮಾರ್ಕೆಟ್ ವಿಷಯಕ್ಕೆ ಬಂದಾಗ ಯಾರೇ ಇರ್ಲಿ ಅವ್ರು ನಿಮ್ಗೆ ನಿಜ ಹೇಳ್ತಾರಾ ಸುಳ್ಳು ಹೇಳ್ತಾರಾ ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಅದನ್ನ ಡೀಪ್ ಆಗಿ ಅನಲೈಸ್ ಮಾಡ್ಬೇಕಾಗತ್ತೆ. ಅದು ಡೈಲಿ ಬ್ರೀಫ್ ನಲ್ಲಿ ಬಂದ್ರೂ ಸಹ ನೀವು ಕೇಳಿದ್ರೆ ಆ ವಿಷಯಗಳನ್ನ ನೀವು ಡೀಪ್ ಆಗಿ ಥಿಂಕ್ ಆದ್ಮೇಲೆ ನಿಮಗೆ ಪರ್ಫೆಕ್ಟ್ ಅನ್ಸಿದ್ರೆ ಮಾತ್ರ ಅದರಲ್ಲಿ ಇನ್ವೆಸ್ಟ್ ಮಾಡಿ.
ಈಗ ಮುಂದಿನ ಸ್ಟೋರಿಯಲ್ಲಿ ಭಾರತದ ಈ ಬಂದರು ಹಿಂದಿರೋ ಅಡಗಿದ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನಿನ್ನೆ ನಾವು ಭಾರತದ ಒಂದು ಮಾಸಿವ್ ಪೋರ್ಟ್ಸ್ ನಮ್ಮ ಒಂದು ಎಕನಾಮಿಯ ಶ್ವಾಸಕೋಶಗಳು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಅಲ್ವಾ. ನವಿ ಮುಂಬೈನ JNPT ಅಥವಾ ಗುಜರಾತ್ನ ಮುಂದ್ರಾ ತರದ ಈ ಬಗ್ಗೆ ನೋಡಿದಾಗ ನಮ್ಗನ್ಸೋದೇನು, ಇಲ್ಲೊಂದು ವಿಷಯ ಅಡಗಿದೆ ಅಂತ. ನೋಡಿ, ಬಂದರುಗಳ ವಿಷಯಕ್ಕೆ ನಾವು ಬಂದಾಗ ನಾವು ನಮ್ಮ ಕಾರ್ಗೋಸ್ನ ಹೇಗೆ ಮೂವ್ ಮಾಡ್ತೀವಿ ಅನ್ನೋ ಒಂದು ಕಥೆಯ ಚಾಪ್ಟರ್ನ ಅಷ್ಟೇ ಅಂತ ತಿಳ್ಕೊಳ್ಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಮಾಸಿವ್ ಕಂಟೈನರ್ ಶಿಪ್ ಮುಂಬೈ ಪೋರ್ಟ್ ನಲ್ಲಿ ಡಾಕ್ ಆಗತ್ತೆ. ಅದೇ ಈ ಒಂದು ಕ್ರೇನ್ಸ್ ನ ನೋಡಿದಾಗ ಸಾವಿರಾರು ಕಂಟೈನರ್ಸ್ ಗಳನ್ನ ಅನ್ಲೋಡ್ ಮಾಡುತ್ತೆ. ಆಮೇಲೆ ಏನಾಗುತ್ತೆ, ಆ ಕಂಟೈನರ್ಸ್ ನಲ್ಲಿರೋ ಯಾವುದೇ ಗೂಡ್ಸ್ ಪೋರ್ಟ್ಸ್ ಇಂದ ನಾವು ನೋಡಿದಾಗ ಅಂದ್ರೆ ನಿಮ್ಗೆ 10 ನಿಮಿಷದಲ್ಲಿ ಡೆಲಿವರ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡೋ ವೇರ್ ಹೌಸಸ್ಗೆ ಹೇಗೆ ಹೋಗುತ್ತೆ. ಸರಿ, ಈ ಬಂದರುಗಳ ಸುತ್ತಮುತ್ತ ನಾವು ನೋಡಿದಾಗ ಗೂಡ್ಸ್ ಗಳನ್ನ ಆ ಪೋರ್ಟ್ಸ್ ಗಳಿಗೆ ತರೋದಕ್ಕೆ ಮತ್ತೆ ಅಲ್ಲಿಂದ ಹೊರಗಡೆ ತೆಗೆದುಕೊಂಡು ಹೋಗೋದಕ್ಕೆ ಬಿಲ್ಡ್ ಮಾಡಿರೋ ಪ್ರಾಸೆಸಸ್ ಆಗಿರ್ಬೋದು, ಕಂಪನೀಸ್ ಮತ್ತೆ ಇಂಡಸ್ಟ್ರೀಸ್ ಗಳ ಒಂದು ಜಾಯಿಂಟ್ ವೆಬ್ಬೇ ಇದೆ. ಈ ನೆಟ್ವರ್ಕ್ ಇನ್ಲ್ಯಾಂಡ್ ಡಿಪೋಸ್, ಫ್ರೈಟ್ ಸ್ಟೇಷನ್ಸ್ ಮತ್ತೆ ಸ್ಪೆಷಲ್ ಟ್ರೈನ್ಸ್ ಗಳಿಂದ ಮಾಡಲ್ಪಟ್ಟಿರೋದು. ಸದ್ದಿಲ್ಲದೆ ವರ್ಷಕ್ಕೆ ಕೋಟ್ಯಾಂತರ ಮೌಲ್ಯದ ಕಾರ್ಗೋ ಮೂವ್ ಮಾಡತ್ತೆ ಗೊತ್ತಾ. ಅಂದ್ರೆ ಭಾರತದ $800+ ಅಂದ್ರೆ ಈ ಒಂದು ಬಿಲಿಯನ್ ಆನ್ಯುಯಲ್ ಟ್ರೇಡ್ ಸುಗಮವಾಗಿ ಹರಿಯೋ ಹಾಗೆ ನೋಡ್ಕೊಳ್ಳುತ್ತೆ. ಈ ಮಾರ್ಕೆಟ್ ನ ಮೌಲ್ಯ ನಾವು ನೋಡಿದಾಗ 2024ರಲ್ಲಿ $9.12 ಬಿಲಿಯನ್ ಆಗಿತ್ತು. ಅಂದ್ರೆ ಈ ಒಂದು ಫ್ರೈಟ್ ಅಂಡ್ ಲಾಜಿಸ್ಟಿಕ್ ಮತ್ತೆ ವರ್ಷಕ್ಕೆ 2% ಗಿಂತ ಹೆಚ್ಚು ಗ್ರೋ ಆಗುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಭಾರತದ ಕಂಟೈನರ್ ಲಾಜಿಸ್ಟಿಕ್ಸ್ ನಾವು ನೋಡಿದಾಗ ಒಂದಕ್ಕೊಂದು ಹೊಂದ್ಕೊಂಡು ಕೆಲಸ ಮಾಡೋ 3 ಮುಖ್ಯ ಕಾಂಪೊನೆಂಟ್ಸ್ ಮೇಲೆ ಇವೆ ಅಂತ ಅನ್ಕೊಳ್ಳಿ. ಇನ್ಲ್ಯಾಂಡ್ ಕಂಟೈನರ್ ಡಿಪೋಟ್ಸ್, ಮೂಲತಃ ಯಾವುದೇ ನೀರಿನಿಂದ ದೂರ ಇರೋ ಡ್ರೈ ಪೋರ್ಟ್ಸ್ ಇದು. ಆಮೇಲೆ ಕಂಟೈನರ್ ಫ್ರೈಟ್ ಸ್ಟೇಷನ್ಸ್ ಇದೆ. ಇವು ಸಣ್ಣ ಶಿಪ್ಮೆಂಟ್ಸ್ ಗಳನ್ನ ಕನ್ಸಾಲಿಡೇಟ್ ಮಾಡೋ ಹಾಗೆ ಸೊಫೆಸ್ಟಿಕೇಟ್ ವೇರ್ ಹೌಸ್ ಇದ್ದ ಹಾಗೆ ಅಂತ ಹೇಳ್ಬೋದು. ಮತ್ತೆ ಇವೆಲ್ಲವನ್ನ ಕನೆಕ್ಟ್ ಮಾಡೋದು ದೇಶದಾದ್ಯಂತ ಪೂರ್ತಿ ಈ ಕಂಟೈನರ್ ಲೋಡ್ಸ್ ಗಳನ್ನ ಸಾಗಿಸಬಲ್ಲ ಒಂದು ಸ್ಪೆಷಲೈಸ್ಡ್ ಫ್ರೈಟ್ ಟ್ರೈನ್ಸ್ ಗಳ ಒಂದು ನೆಟ್ವರ್ಕ್. ಒಂದು ಸಿಂಪಲ್ ಗವರ್ಮೆಂಟ್ ಎಕ್ಸ್ಪೋರ್ಟ್ ನಾವು ನೋಡಿದಾಗ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ. ನೀವು ಪಂಜಾಬ್ನ ಇಂಡಸ್ಟ್ರಿಯಲ್ ಹಾರ್ಟ್ ಆದಂತಹ ಒಂದು ಲುಧಿಯಾನ ಒಂದು ಟೆಕ್ಸ್ಟೈಲ್ ಬಿಸ್ನೆಸ್ ನ ನಡೆಸ್ತಿದ್ದೀರಿ ಅಂತ ಊಹಿಸ್ಕೊಳ್ಳಿ. ನೀವು ಲಂಡನ್ನ ರಿಟೇಲರ್ ಒಬ್ರಿಗಾಗಿ 30,000 ಟೀ ಶರ್ಟ್ಸ್ ನ ಪ್ರೊಡ್ಯೂಸ್ ಮಾಡಿ ಮುಗಿಸ್ಕೊಂಡಿರ್ತೀರಾ ಕೂಡ. ಹಳೆ ದಿನಗಳಲ್ಲಿ ನೀವು ಆ ಕಂಟೈನರ್ ಏನಿರುತ್ತೆ ಅಲ್ವಾ, ಅದನ್ನ 400+ ಕಿಲೋಮೀಟರ್ಸ್ ಅಂದ್ರೆ ಮುಂಬೈನ ಪೋರ್ಟ್ಗೆ ಈ ಒಂದು ಟ್ರಕ್ ನಲ್ಲಿ ಕಳಿಸ್ಬೇಕಾಗಿತ್ತು. ಇನ್ನು ಹೈವೇ ಟೋಲ್ಸ್ ಗಳನ್ನ, ಟ್ರಾಫಿಕ್ ಜಾಮ್ಸ್ ಮತ್ತೆ ಈಗ ಒಂದು ಕ್ರೌಡೆಡ್ ಪೋರ್ಟ್ ನಲ್ಲಿ ಕಸ್ಟಮರ್ ಕ್ಲಿಯರ್ ಮಾಡುವಂತಹ ಹ್ಯಾಸಲ್ ಜೊತೆ ಸಹ ಡೀಲ್ ಮಾಡ್ತಾ ಇರ್ತೀರಾ. ಇವತ್ತು ಕತೆ ಬೇರೆನೇ ಇದೆ. ನಿಮ್ಮ ಕಂಟೈನರ್ ಕೇವಲ 50 ಕಿಲೋಮೀಟರ್ಸ್ ಲುಧಿಯಾನ ಇನ್ಲ್ಯಾಂಡ್ ಒಂದು ಕಂಟೈನರ್ ಡಿಪೋಟ್ಸ್ಗೆ ಟ್ರಕ್ ಅಲ್ಲಿ ಹೋಗುತ್ತೆ. ಈ ಜಾಗ ಪೋರ್ಟ್ ತರನೇ ಕಾಣತ್ತೆ ಗೊತ್ತಾ. ನೋಡಿ, ಇಲ್ಲಿ ಈ ಒಂದು ಕ್ರೇನ್ಸ್, ಕಂಟೈನರ್ ಯಾರ್ಡ್ಸ್, ಕಸ್ಟಮ್ಸ್ ಅಫಿಷಿಯಲ್ಸ್, ಅದೇ ಪೇಪರ್ ವರ್ಕ್ ಕೂಡ ಇರುತ್ತೆ. ಆದ್ರೆ ಶಿಪ್ಸ್ ಬದಲು ಇಲ್ಲಿ ಫ್ರೈಟ್ ಟ್ರೈನ್ಸ್ ಇರುತ್ತೆ. ನಿಮ್ಮ ಒಂದು ಕಂಟೈನರ್ಗೆ ಲುಧಿಯಾನದಲ್ಲಿ ಕಸ್ಟಮ್ಸ್ ಕ್ಲಿಯರ್ ಆಗುತ್ತೆ ಕೂಡ, ಹಾಗೆ ಸ್ಪೆಷಲೈಸ್ಡ್ ಕಂಟೈನರ್ ಟ್ರೈನ್ ಮೇಲೆ ಲೋಡೆಡ್ ಆಗುತ್ತೆ. ಆಮೇಲೆ ಮುಂಬೈ ಕಡೆಗೆ ಹೊರಡತ್ತೆ. ಆ ಟ್ರೈನ್ ಹೊಸ ಒಂದು ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಮೇಲೆ ಚಲಿಸತ್ತೆ ಗೊತ್ತಾ. ಇದನ್ನ ಫ್ರೈಟ್ ಟ್ರೈನ್ಸ್ ಗಳಿಗಾಗಿಯೇ ಬಿಲ್ಡ್ ಮಾಡಿದ ಒಂದು ಎಕ್ಸ್ಪ್ರೆಸ್ ವೇ ಅಂತ ಅನ್ಕೊಳ್ಳಿ. ನಿಮ್ಮ ಕಂಟೈನರ್ 24 ಗಂಟೆಗಳಿಗಿಂತ ಕಡಿಮೆ ಸಮಯದಲ್ಲಿ ಮುಂಬೈನ ಅಂದ್ರೆ JNPT ಪೋರ್ಟ್ ನ ತಲುಪುತ್ತೆ. ಇನ್ನು ಲಂಡನ್ಗೆ ಹೋಗೋ ಶಿಪ್ ಮೇಲೆ ಅಂದ್ರೆ ಡೈರೆಕ್ಟ್ಲಿ ಟ್ರಾನ್ಸ್ಫರ್ಡ್ ಆಗುತ್ತೆ ಕೂಡ. ಮತ್ತೆ ನೀವು ಮುಂಬೈನ ಒಂದು ಟ್ರಾಫಿಕ್ ಅಥವಾ ಒಂದು ಪೋರ್ಟ್ ಕಂಜೆಷನ್ಸ್ ನಾವು ನೋಡಿದಾಗ ಇದರ ತೊಂದರೆಗಳಿಂದ ಎಂದಿಗೂ ಕೂಡ ಡೀಲ್ ಮಾಡಲೇಬೇಕಾಗಿಲ್ಲ. ನೀವು ಕೇವಲ 500 ಟೀ ಶರ್ಟ್ಸ್ ಇರೋ ಸ್ಮಾಲರ್ ಎಕ್ಸ್ಪೋರ್ಟರ್ ಆಗಿದ್ರೆ ಅದು 10 ಬಾಕ್ಸಸ್ ನ ತುಂಬಿಸೋಕ್ಕೂ ಸಹ ಸಾಕಾಗಲ್ಲ ಅಲ್ವಾ. ಅಂದ್ರೆ ಪೂರ್ತಿ ಕಂಟೈನರ್ನಲ್ಲ, ಇಲ್ಲಿ ಕಂಟೈನರ್ ಫ್ರೈಟ್ ಸ್ಟೇಷನ್ಸ್ಗೂ ಕೂಡ ಪ್ಲೇಗೆ ಬರ್ಬೋದು. ನಿಮ್ಮ ಒಂದು 10 ಬಾಕ್ಸಸ್ ನ ಮುಂಬೈ ಪೋರ್ಟ್ ಹತ್ರದ ಒಂದು CFSಗೆ ಟ್ರಕ್ ನಲ್ಲಿ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಅವನ್ನ ಅದೇ ಡೈರೆಕ್ಷನ್ಸ್ಗೆ ಹೋಗ್ತಿರೋ ಬೇರೆ ವಸ್ತುಗಳ ಜೊತೆ ಕಂಬೈಂಡ್ ಮಾಡಲಾಗುತ್ತೆ. ಬೇಸಿಕ್ಲಿ ಡೆಲ್ಲಿ ಮ್ಯಾನುಫ್ಯಾಕ್ಚರರ್ ನ ಒಂದು ಫರ್ನಿಚರ್ ಆಗಿರ್ಬೋದು, ಅಥವಾ ಕೇರಳ ಟ್ರೇಡ್ಸ್ ನ ಒಂದು ಸ್ಪೈಸಸ್ ಅಂದ್ರೆ ಮಸಾಲೆ ಎಲ್ಲ ಆಗಿರ್ಬೋದು, ಅಥವಾ ರಾಜಸ್ಥಾನ್ ಆರ್ಟಿಷಿಯನ್ ನ ಒಂದು ಹ್ಯಾಂಡಿಕ್ರಾಫ್ಟ್, ಈ ಎಲ್ಲಾ ಸಣ್ಣ ಸಣ್ಣ ಶಿಪ್ಮೆಂಟ್ಸ್ ಗಳನ್ನ ಒಂದೇ ಕಂಟೈನರ್ ಒಳಗಡೆ ತುಂಬಿಸಲಾಗತ್ತೆ. ಇವೆಲ್ಲ ಆದ್ಮೇಲೆ ಈ ಒಂದು ಶಿಪ್ಪಿಂಗ್ ಕಾಸ್ಟ್ ಏನಿದೆ ಅಲ್ವಾ, ಇದನ್ನ ಶೇರ್ ಮಾಡ್ಕೊಳ್ಬಹುದು. ಮತ್ತೆ ಒಟ್ಟಿಗೆ ಎಲ್ಲನೂ ಕೂಡ ಲಂಡನ್ಗೆ ಹೋಗ್ಬೋದು. ಇನ್ನು ಇಂಪೋರ್ಟ್ಸ್ ಕತೆನ ನಾವು ನೋಡಿದಾಗ ರಿವರ್ಸ್ ಆಗಿ ಹರಿಯತ್ತೆ. ನೀವು ಚೈನಾದಿಂದ ಬ್ಯಾಂಗ್ಳೂರ್ಗೆ ಸ್ಮಾರ್ಟ್ ಫೋನ್ಸ್ ನ ಒಂದು ಕನ್ಸೈನ್ಮೆಂಟ್ ಇಂಪೋರ್ಟ್ ನ ಮಾಡ್ತೀರಿ ಅಂತ ಅನ್ಕೊಳ್ಳೋಣ. ನಿಮ್ಮ ಕಂಟೈನರ್ ಚೆನ್ನೈ ಪೋರ್ಟ್ ನಲ್ಲಿ ಅಂದ್ರೆ ಬಂದರಿನಲ್ಲಿ ಭಾರತಕ್ಕೆ ಲ್ಯಾಂಡ್ ಆಗುತ್ತೆ. ಆದ್ರೆ ಮುಂದೆ ಪೂರ್ತಿ ಪ್ರಾಸೆಸ್ ಇದೆ. ಅಲ್ಲಿ ಅದು ಬ್ಯಾಂಗ್ಳೂರ್ನ ಅಂದ್ರೆ ICDಗೆ ಹೋಗೋ ಒಂದು ಫ್ರೈಟ್ ಟ್ರೈನ್ ಮೇಲೆ ಲೋಡೆಡ್ ಆಗುತ್ತೆ. ಮತ್ತೆ ಆಮೇಲೆ ಒಂದು ಟ್ರಕ್ ಅವನ್ನ ಫೈನಲ್ ಸ್ಟ್ರೆಚ್ಗೆ ಅಂದ್ರೆ ಸಿಟಿಯ ಒಂದು ಔಟ್ಸ್ಕರ್ಟ್ಸ್ ನಲ್ಲಿರೋ ನಿಮ್ಮ ವೇರ್ ಹೌಸ್ಗೆ ಹೊತ್ತೊಯ್ಯುತ್ತೆ.
ಈ ಸಿಸ್ಟಮ್ ಏನಿದೆ ಅಲ್ವಾ, ನಾವು ಟ್ರೇಡ್ ಮಾಡೋ ರೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸಿದೆ ಬಿಡಿ. ನಮ್ಮ ಪೋರ್ಟ್ಸ್ ಟ್ರಕ್ಸ್ಗಳಿಂದ ಅಷ್ಟೊಂದು ಕ್ಲಾಗ್ಡ್ ಆಗೋದಿಲ್ಲ. ಈಗ ಸಿಟೀಸ್ ಹೆವಿ ಕಂಟೈನರ್ ಟ್ರಾಫಿಕ್ಸ್ನ ಒಂದು ಫ್ರಾಕ್ಷನ್ಸ್ ಅಷ್ಟೇ ಇದನ್ನ ಡೀಲ್ ಮಾಡ್ಕೊಳ್ತಾ ಬರುತ್ತೆ. ಮತ್ತೆ ಬಿಸ್ನೆಸ್ಗಳಿಗೆ ನಾವು ನೋಡಿದಾಗ ನಮ್ಮ ಗೂಡ್ಸ್ಗಳು ಕೂಡ ಬೇಗ ಸಿಗುತ್ತೆ. ಸರಿ, ಕನಿಷ್ಠ ಎಲ್ಲವೂ ಕೂಡ ಪ್ಲಾನ್ ಪ್ರಕಾರ ನಡೀತು ಅಂತ ಅನ್ಕೊಳ್ಳೋಣ. ಮತ್ತೆ ಈ ವೇರ್ ಹೌಸ್ ಒಳಗೇನೆ ಬ್ಯಾಕ್ಲಾಗ್ ಇಲ್ದಿದ್ರೆ ಹೀಗೆ ಆಗೋದು. ಇನ್ಲ್ಯಾಂಡ್ ಕಂಟೈನರ್ ಡಿಪೋಸ್ ನಾವು ನೋಡಿದಾಗ ಈ ಒಂದು ಪೋರ್ಟ್ ಸರ್ವಿಸ್ ನ ಇನ್ಲ್ಯಾಂಡ್ಗೆ ಅಂದ್ರೆ ಒಳನಾಡಿಗೆ ತಗೊಂಬಂದ್ಕೊಡುತ್ತೆ. ಇದರಿಂದ ಬಿಸಿನೆಸಸ್ ಆಕ್ಚುಲ್ ಪೋರ್ಟ್ಸ್ ಗಳಿಗೆ ಟ್ರಾವೆಲ್ ಮಾಡದೇ ಇದ್ರೂ ಕೂಡ ಈ ಒಂದು ಕಸ್ಟಮ್ಸ್ ನ ಕ್ಲಿಯರ್ ಮಾಡೋದಕ್ಕೆ, ಕಂಟೈನರ್ ಸ್ಟೋರ್ಸ್ ನ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಶಿಪ್ಮೆಂಟ್ಸ್ ನ ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 2022 ಹೊತ್ತಿಗೆ ನಾವು ನೋಡಿದಾಗ ಭಾರತದಲ್ಲಿ 87 ಅಪ್ರೂವ್ಡ್ ICDs ಇದ್ವು, ಮತ್ತೆ ಇನ್ನು 13 ಕನ್ಸ್ಟ್ರಕ್ಷನ್ಸ್ ನಲ್ಲಿ ಇತ್ತು ಕೂಡ. ಇವು ದೇಶದಾದ್ಯಂತ ಪಂಜಾಬ್ನ ಒಂದು ಅಗ್ರಿಕಲ್ಚರಲ್ ಅಂದ್ರೆ ಈ ಒಂದು ಬೆಲ್ಟ್ ನಿಂದ ಹಿಡಿದು ಅಸ್ಸಾಂನ ಒಂದು ಟೀ ಗಾರ್ಡನ್ಸ್ ತನಕ ಹರಿದುಕೊಂಡಿದೆ. ಈ ಸ್ಪೇಸ್ ಅಲ್ಲಿರೋ ಜಾಯಿಂಟ್ಸ್ ಅಂತ ಅಂದ್ರೆ ಕಾನ್ಕಾರ್ ಅಂದ್ರೆ ಗೌರ್ಮೆಂಟ್ ಓನ್ಡ್ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇನ್ನು ಕಾನ್ಕಾರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಡಿಯಲ್ಲಿ ಬರೋ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಇದು ಬೇಸಿಕಲಿ ರೈಲ್ವೆಯ ಒಂದು ಕಂಟೈನರ್ ಟ್ರಾನ್ಸ್ಪೋರ್ಟೇಷನ್ ಏನಿರುತ್ತೆ ಮತ್ತೆ ಹ್ಯಾಂಡ್ಲಿಂಗ್ ಆರ್ಮ್ ಅಂತಾನು ಕೂಡ ಹೇಳ್ಬೋದು. 8,887 crores ಆನ್ಯುವಲ್ ರೆವಿನ್ಯೂಸ್ ಮತ್ತೆ ಒಂದು 60ಕ್ಕೂ ಹೆಚ್ಚು ICDsಗಳೊಂದಿಗೆ ಇದು ತುಂಬಿಕೊಂಡಿರುತ್ತೆ. ಇನ್ನು ಕಾನ್ಕಾರ್ ಮೂಲತಃ ಈ ಒಂದು ಇಂಡಸ್ಟ್ರಿಯನ್ನೇ ಕ್ರಿಯೇಟ್ ಮಾಡ್ಕೊಂಡಿದೆ ಕೂಡ. ಅವರು ಭಾರತದ ಹೆಚ್ಚಿನ ICDs ನ ನಡೆಸ್ತಾರೆ. ಅವುಗಳ ಒಂದು ಡೇ ಟು ಡೇ ಆಪರೇಷನ್ಸ್ ನಾವು ನೋಡಿದಾಗ ಕಂಟೈನರ್ ಸ್ಟೋರೇಜ್ ಆಗಿರ್ಬೋದು, ಕಸ್ಟಮ್ಸ್ ಕ್ಲಿಯರೆನ್ಸ್, ಕಾರ್ಗೋ ಹ್ಯಾಂಡ್ಲಿಂಗ್, ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಟ್ರೈನ್ಸ್ ಮತ್ತೆ ಈ ಫೆಸಿಲಿಟೀಸ್ ಅಲ್ಲಿ ನಡೆಯೋ ಎಲ್ಲಾ ಲಾಜಿಸ್ಟಿಕ್ ಸರ್ವಿಸಸ್ ಅನ್ನ ಹ್ಯಾಂಡಲ್ ಮಾಡ್ತಾರೆ. ಆದ್ರೆ ಈ ಕಾನ್ಕಾರ್ ಈಗ ಒಬ್ಬಂಟಿಯಲ್ಲ, ಈ ಪ್ರೈವೇಟ್ ಪ್ಲೇಯರ್ ಸೀನ್ಗೆ ಧುಮುಕ್ತಾ ಇದ್ದಾರೆ. ಅಂದ್ರೆ ಕಾನ್ಕಾರ್ನ ನಾವು ನೋಡಿದಾಗ ಸ್ಕೇಲ್ ಮತ್ತೆ ಗೌರ್ಮೆಂಟ್ ಬ್ಯಾಕಿಂಗ್ ಮೇಲೆ ರಿಲೇ ಆದ್ರೆ ಈ ಒಂದು ಪ್ಲೇಯರ್ಸ್ ತಮ್ಮದೇ ಆದ ಈ ಒಂದು ಕ್ಷಣಗಳು ಏನಿರುತ್ತೆ ಅದನ್ನ ನಿರ್ಮಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಕೂಡ. ಹಾಗೇನೆ ನಾವು ನಿನ್ನೆ ಮೆನ್ಷನ್ ಮಾಡಿದ ಹಾಗೆ ಅದಾನಿ ಪೋರ್ಟ್ಸ್ ಮತ್ತೆ JSW ಇನ್ಫ್ರಾಸ್ಟ್ರಕ್ಚರ್ ಈ ಒಂದು ಪೋರ್ಟ್ಸ್ ಇಂದ ಕಂಟೈನರ್ ಲಾಜಿಸ್ಟಿಕ್ಸ್ ತನಕ ಒಂದು ಇಂಟಿಗ್ರೇಟೆಡ್ ಸಪ್ಲೈ ಚೈನ್ ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ವರ್ಟಿಕಲಿ ಈ ಒಂದು ಇಂಟಿಗ್ರೇಟೆಡ್ ಆಗ್ತಿದೆ ಕೂಡ. ಅವರು ಪೋರ್ಟ್ಸ್ ಜೊತೆಗಿನ ತಮ್ಮ ಒಂದು ಇಂಟಿಗ್ರೇಷನ್ ಮೇಲೆ ತಮ್ಮದೇ ಆದ ಒಂದು ಪ್ರತ್ಯೇಕವಾಗಿ ಗುರುತಿಸ್ಕೊಳ್ಬೇಕು ಅಂತಾನೂ ಕೂಡ ಟ್ರೈ ಮಾಡ್ತಿದ್ದಾರೆ. ಇನ್ನು ಗೇಟ್ವೇ ಡಿಸ್ಟ್ರಿಕ್ಟ್ ಪಾರ್ಕ್ಸ್ ಇನ್ನೊಂದು ಕಡೆ ಈಗ ರೀಜನಲ್ ಎಕ್ಸ್ಪರ್ಟೈಸ್ ಮೇಲೆ ಫೋಕಸ್ ಮಾಡ್ತಾ ಇದೆ ಕೂಡ. ಅದು ಲುರೆಕ್ಟಿವ್ ಆದ ಒಂದು ನಾರ್ತ್ ಇಂಡಿಯಾ ಕಾರಿಡಾರ್ಸ್ ನ ಕಾರ್ನರ್ ಮಾಡ್ಕೊಂಡಿದೆ ಕೂಡ. ಇನ್ನು ಡೆಲ್ಲಿ, ಪಂಜಾಬ್, ಹರಿಯಾಣ ಇಂಡಸ್ಟ್ರಿಯಲ್ ಬೆಲ್ಟ್ ಗೆ ಸರ್ವ್ ಮಾಡುವಂತಹ ಈ ಒಂದು 5 ರೈಲ್ ಲಿಂಕ್ಡ್ ICDs ನ ಆಪರೇಟ್ ಮಾಡ್ತಿದೆ ಕೂಡ. ಇನ್ನು ICDs ಜೊತೆ ಒಂದೇ ಒಂದು ಕೊರತೆ ಇದ್ರೆ ಅದು ಕೇವಲ ಫುಲ್ ಕಂಟೈನರ್ಸ್ ಮಾತ್ರ ಹ್ಯಾಂಡಲ್ ಮಾಡುತ್ತೆ ಅನ್ನೋದು. ಹಾಗೇನೆ ಆ ಒಂದು ಈ ಸ್ಕೇಲ್ ಅಲ್ಲಿ ನಾವು ನೋಡಿದಾಗ ಆಪರೇಟ್ ಮಾಡುವಂತಹ ಕಸ್ಟಮರ್ಸ್ಗೆ ಅದನ್ನ ಲಿಮಿಟ್ ಮಾಡುತ್ತೆ ಕೂಡ. ಆದ್ರೆ ನೀವು ಈ ಒಂದು ಸ್ಮಾಲರ್ ಕಸ್ಟಮರ್ಸ್ಗೆ ಕೇಟರ್ ಮಾಡೋಕೆ ಶುರು ಮಾಡಿದ ತಕ್ಷಣ ನೀವು ನಿಮ್ಮ ಆಪರೇಷನ್ಸ್ ನ ಪೂರ್ತಿಯಾಗಿ ಬದಲಾಯಿಸಬೇಕು. ಇಲ್ಲಿ ನೋಡಿ, ಈ ಕಂಟೈನರ್ಸ್ ನಾವು ನೋಡಿದಾಗ ಕೇವಲ 1-2 ಮಾತ್ರ ಸ್ಟ್ಯಾಂಡರ್ಡ್ ಸೈಜ್ ನಲ್ಲಿ ಬಂದಿರತ್ತೆ ಅಲ್ವಾ. ಸಣ್ಣವು ಕೂಡ ಒಮ್ಮೆಲೆ ನಾವು ನೋಡಿದಾಗ 30,000 ಲೀಟರ್ಸ್ ಅನ್ನ ಹೊತ್ತೊಯ್ಯುತ್ತೆ. ಈಗ ನಿಮ್ಮ ಕಸ್ಟಮರ್ಸ್ ಕನ್ಸೈನ್ಮೆಂಟ್ ಅಷ್ಟೊಂದು ದೊಡ್ಡಕ್ಕಿರೋಕ್ ಸಾಧ್ಯನೇ ಇಲ್ಲ. ನೀವು ಈ ಕಸ್ಟಮರ್ಸ್ ಜೊತೆ ವರ್ಕ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ನೀವು ಒಂದೇ ಜಾಗಕ್ಕೆ ಹೋಗ್ತಿರೋ ಅಥವಾ ಮಲ್ಟಿಪಲ್ ಸ್ಮಾಲ್ ಕನ್ಸೈನ್ಮೆಂಟ್ಸ್ ನ ಮ್ಯಾಚ್ ಮಾಡ್ಕೊಂಡು ಅವನ್ನ ಒಂದೇ ಕಂಟೈನರ್ಸ್ ಒಳಗಡೆ ಹಾಕ್ಲೇಬೇಕು. ಆ ಪಾಯಿಂಟ್ ಅಲ್ಲಿ ನೀವು ಕೇವಲ ಅವನ್ನ ಮೂವ್ ಮಾಡ್ತಿರೋದಿಲ್ಲ, ಜೊತೆಗೆ ಪಾರ್ಸಲ್ಸ್ ನ ಮ್ಯಾನೇಜ್ ಮಾಡ್ತಿರ್ತೀರಿ. ಅದೇ ಕಂಟೈನರ್ ಫ್ರೈಟ್ ಸ್ಟೇಷನ್ಸ್ ಮಾಡೋದು. ಅವು ಒಂದು ಕನ್ಸಾಲಿಡೇಷನ್ ಸೆಂಟರ್ಸ್ ಕೂಡ. ಅವು ಒಂದು ಮಲ್ಟಿಪಲ್ ಎಕ್ಸ್ಪೋರ್ಟ್ಸ್ ಗಳಿಂದ ಬರೋ ಒಂದು ಸಣ್ಣ ಶಿಪ್ಮೆಂಟ್ಸ್ ನ ಸಿಂಗಲ್ ಕಂಟೈನರ್ಸ್ ಆಗಿ ಕಂಬೈನ್ ಮಾಡುತ್ತೆ. ಇನ್ನು CFS ಗಳು ಇಲ್ದಿದ್ರೆ ಒಂದು ಸ್ಮಾಲ್ ಎಕ್ಸ್ಪೋರ್ಟರ್ಸ್ ಕೇವಲ ಕೆಲವು ಬಾಕ್ಸಸ್ ನ ಶಿಪ್ ಮಾಡ್ತಿದ್ರು ಪೂರ್ತಿ ಕಂಟೈನರ್ ಸ್ಪೇಸಸ್ಗೆ ಪೇ ಮಾಡಬೇಕಾಗಿತ್ತು, ಅಥವಾ ಕನಿಷ್ಠ ಅದೇ ಡೆಸ್ಟಿನೇಷನ್ಸ್ಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ಕೊಂಡಿರೋ ಬೇರೆಯವರನ್ನ ಹುಡುಕ್ಬೇಕಾಗಿತ್ತು. ಇದರಿಂದ ಇಂಟರ್ನ್ಯಾಷನಲ್ ಟ್ರೇಡ್ ನಾವು ನೋಡಿದಾಗ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಿತ್ತು ಕೂಡ. ಹಾಗಾಗಿ ಸ್ಮಾಲ್ ಅಂಡ್ ಮೀಡಿಯಂ ಎಕ್ಸ್ಪೋರ್ಟರ್ಸ್ಗೆ CFS ಗಳು ಗ್ಲೋಬಲ್ ಮಾರ್ಕೆಟ್ಗೆ ಒಂದು ಕೀ ಗೇಟ್ವೇ ಆಗಿದೆ. ಇನ್ನು CFSಗೆ ಈ ಒಂದು ಇಂಪೋರ್ಟ್ಸ್ ಗಳಿಗಾಗಿ ನಾವು ನೋಡಿದಾಗ ರಿವರ್ಸ್ ಪ್ರಾಸೆಸ್ ಕೂಡ ಹ್ಯಾಂಡಲ್ ಮಾಡುತ್ತೆ. ಇನ್ನು ಮಲ್ಟಿಪಲ್ ಇಂಡಿಯನ್ ಕಂಪನಿಗಳಿಗೆ ಹೋಗಬೇಕಾದ ಈ ಗೂಡ್ಸ್ ಇರೋ ಕಂಟೈನರ್ಸ್ ಬಂದಾಗ CFS ಆ ಒಂದು ಕಂಟೈನರ್ ನ ಬ್ರೇಕ್ ಮಾಡಿಕೊಂಡು ಈ ಒಂದು ಕಾರ್ಗೋಗೆ ಸಾರ್ಟ್ ಮಾಡಿ ಮತ್ತೆ ಕಸ್ಟಮ್ಸ್ ಫಾರ್ಮಾಲಿಟೀಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡುತ್ತೆ ಕೂಡ. ಗೂಡ್ಸ್ ಗಳು ಅವುಗಳೆಲ್ಲನೂ ಕೂಡ ಫೈನಲ್ ಡೆಸ್ಟಿನೇಷನ್ಗೆ ಡಿಸ್ಪ್ಯಾಚ್ ಮಾಡುತ್ತೆ. ಇದು ಕಂಟೈನರ್ಸ್ ಆಗಿರೋ ಒಂದು ಇಂಟರ್ನ್ಯಾಷನಲ್ ಲಾಜಿಸ್ಟಿಕ್ ಪೋಸ್ಟ್ ಆಫೀಸ್ ಇದ್ದ ಹಾಗೆ. ಅವು ICDಗಳಿಗಿಂತ ಸಾಮಾನ್ಯವಾಗಿ ಪೋರ್ಟ್ಸ್ ಗಳಿಗೆ ಹೆಚ್ಚು ಹತ್ರದಲ್ಲೇ ಇರುತ್ತೆ. ಇನ್ನು ಆಲ್ ಕಾರ್ಗೋ ಟರ್ಮಿನಲ್ಸ್ ಈ ಒಂದು ಸ್ಪೇಸ್ ನ ಡಾಮಿನೇಟ್ ಮಾಡುತ್ತೆ ಕೂಡ. ಇದು ಭಾರತದ ಒಂದು ಲಾರ್ಜೆಸ್ಟ್ ಪ್ಯೂರ್ CFS ಆಪರೇಟರ್ ಅಂತ ಹೇಳ್ಬೋದು. ಅಂದ್ರೆ 7 ಫೆಸಿಲಿಟೀಸ್ ಗಳನ್ನ ನಾವು ನೋಡಿದಾಗ 8,50,000 TUs ಗಳಿಗಿಂತನೂ ಕೂಡ ಹೆಚ್ಚು ಹ್ಯಾಂಡಲ್ ಮಾಡುತ್ತೆ. ಅಂದ್ರೆ ಆಲ್ ಕಾರ್ಗೋ ಈ ಒಂದು ಮಿನಿಮಲ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಗಳೊಂದಿಗೆ 16,021 ಕೋಟಿ ಅಂದ್ರೆ ಆನ್ಯುವಲ್ ರೆವಿನ್ಯೂ ಜನರೇಟ್ ಮಾಡ್ತಿದೆ ಕೂಡ.
ಆದ್ರೆ ಅವರೊಬ್ಬರೇ ಪ್ಲೇಯರ್ ಅಲ್ಲ ಬಿಡಿ. ಗೇಟ್‌ವೇ ಡಿಸ್ಟ್ರಿಕ್ಟ್ ಪಾರ್ಕ್ಸ್ ತಮ್ಮ ಒಂದು ಐಸಿಡಿ ಬಿಸ್ನೆಸ್ ಜೊತೆಗೆ 6 ಸಿಎಫ್ಎಸ್‌ಗಳನ್ನ ಆಪರೇಟ್ ಮಾಡ್ತಾ ಇದೆ. ಇದರಿಂದ ಸ್ಮಾಲ್ ಎಲ್‌ಸಿಎಲ್ ಶಿಪ್‌ಮೆಂಟ್ಸ್‌ಗಳಿಂದ ಹಿಡಿದು ಫುಲ್ ಕಂಟೈನರ್ ಮೂವ್‌ಮೆಂಟ್ಸ್ ತನಕ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡಬಲ್ಲ ಒಂದು ಇಂಟಿಗ್ರೇಟೆಡ್ ಪ್ಲಾಟ್‌ಫಾರ್ಮ್‌ನ ಕ್ರಿಯೇಟ್ ಮಾಡ್ಕೊಂಡಿದೆ. ಅವರು ನಾರ್ತ್ ಇಂಡಿಯನ್ ಎಕ್ಸ್‌ಪೋರ್ಟ್ಸ್‌ಗೆ ಈ ಒಂದು ಎಂಡ್ ಟು ಎಂಡ್ ಲಾಜಿಸ್ಟಿಕ್ಸ್ ಸರ್ವಿಸಸ್ ಬೇಕಾದಾಗ ಗೋ ಟು ಸೊಲ್ಯೂಷನ್ ಆಗಿ ತಮ್ಮನ್ನೇ ಪೊಸಿಷನ್ ಮಾಡ್ಕೊಂಡಿದ್ದಾರೆ ಕೂಡ. ಈ ಎಲ್ಲ ಫೆಸಿಲಿಟೀಸ್‌ಗಳನ್ನ ನಾವು ನೋಡಿದಾಗ ಇದನ್ನ ಕನೆಕ್ಟ್ ಮಾಡೋದು ಭಾರತದ ಒಂದು ಫ್ರೈಟ್ ರೈಲ್ ನೆಟ್‌ವರ್ಕ್. ಹಾಗೇನೆ ಅದು ಇತ್ತೀಚಿನ ವರ್ಷಗಳಲ್ಲಿ ಒಂದು ಸದ್ದಿಲ್ಲದ ಕ್ರಾಂತಿಯನ್ನ ಕೂಡ ಕಂಡಿದೆ. ಭಾರತ ಪ್ರಪಂಚದ ಲಾರ್ಜೆಸ್ಟ್ ರೈಲ್ವೆ ನೆಟ್‌ವರ್ಕ್‌ಗಳಲ್ಲಿ ಒಂದಲ್ವಾ? ನೋಡಿ, ನಿಜ ಹೇಳಬೇಕು ಅಂತಂದ್ರೆ 4th ಲಾರ್ಜೆಸ್ಟ್ ಅಂತ ಹೇಳ್ಬೋದು. ಅಂದ್ರೆ 4ನೇ ಅತಿ ದೊಡ್ಡ ರೈಲ್ವೆ ನೆಟ್‌ವರ್ಕ್‌ಗಳಲ್ಲಿ ಒಂದು. ಕಂಟೈನರ್ಸ್‌ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್‌ಪೋರ್ಟ್ ಮಾಡೋದಕ್ಕೆ ಇದು ಕೇಳೋಕೆ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ ನೋಡಿ. ರೆಗ್ಯುಲರ್ ಫ್ರೈಟ್ ಟ್ರೈನ್ಸ್‌ಗಳು ಹೆಚ್ಚಾಗಿ ರೆಗ್ಯುಲರ್ ಪ್ಯಾಸೆಂಜರ್ ಸರ್ವಿಸ್ ಜೊತೆ ಈ ಒಂದು ಟ್ರ್ಯಾಕ್ಸ್ ಏನಿರುತ್ತೆ ಅದನ್ನ ಶೇರ್ ಮಾಡ್ಕೊಳ್ತವೆ ಮತ್ತೆ ಅವುಗಳಿಗೆ ದಾರಿ ಮಾಡ್ಕೊಳ್ಳುತ್ತೆ ಕೂಡ. ಹಾಗಾಗಿ ಅವು ಕೇವಲ 25 to 30 ಕಿಲೋಮೀಟರ್ ವೇಗದಲ್ಲಿ ಟ್ರಾವೆಲ್ ಮಾಡಬಲ್ಲದು. ಅಂದ್ರೆ ತುಂಬಾ ವೇಟಿಂಗ್ ಟೈಮ್ ಇದ್ದೇ ಇರತ್ತೆ. ಆದ್ರೆ 2006 ಹಾಗೂ 2008 ರಲ್ಲಿ ನಾವು ನೋಡಿದಾಗ ನಾವು 2 ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಸ್‌ನ ನೋಡಿದೀವಿ. ಅಂದ್ರೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ವಿ ಅಂತ. ಇವು ನಾರ್ತ್ ಇಂಡಿಯಾದ ಹೆಚ್ಚಿನ ಭಾಗವನ್ನ ಭಾರತದ 2 ಕೋಸ್ಟ್‌ಗಳಿಗೆ ಕೂಡ ಲಿಂಕ್ ಮಾಡುತ್ತೆ. ಈ ಟ್ರ್ಯಾಕ್ಸ್ ಕೇವಲ ಗೂಡ್ಸ್‌ಗಳಿಗಾಗಿಯೇ ಇರೋದ್ರಿಂದ ಕಂಟೈನರ್ ಟ್ರೈನ್ಸ್ ಏನಿದೆ ಅಲ್ವಾ, ಇದು 100+ ಕಿಲೋಮೀಟರ್ಸ್ ಪರ್ ಅವರ್ ವೇಗದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅಲೋ ಮಾಡುತ್ತಂತೆ. ಈ ಕಾರಿಡಾರ್ಸ್ 2013ರ ಹೊತ್ತಿಗೆ ಕಂಪ್ಲೀಟ್ ಆಗಬೇಕಾಗಿತ್ತು. ಆದ್ರೆ ಸದ್ಯಕ್ಕೆ ಕೇವಲ ಈಸ್ಟರ್ನ್ ಫ್ರೈಟ್ ಕಾರಿಡಾರ್ಸ್ ಮಾತ್ರ ಫುಲ್ ಆಗಿ ಆಪರೇಷನಲ್ ಆಗಿದೆ. ಇನ್ನು ವೆಸ್ಟರ್ನ್ ಫ್ರೈಟ್ ಕಾರಿಡಾರ್ಸ್ ಈ ಮಧ್ಯೆ ನಾವು ನೋಡಿದಾಗ ಡಿಸೆಂಬರ್ 2025ರಲ್ಲಿ ಕಂಪ್ಲೀಟ್ ಆಗುವಂತಹ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ರು. ಹಾಗಿದ್ರೂ ಕೂಡ ಡಿಎಫ್ಸಿಗಳು ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಂದ ಅಂದ್ರೆ ನಮ್ಮ ಸಮುದ್ರಗಳಿಗೆ ಕಂಟೈನರ್ಸ್ ತಲುಪಿಸೋದ್ರಲ್ಲಿ ಹೆಚ್ಚು ದೊಡ್ಡ ರೋಲ್ ಪ್ಲೇನು ಕೂಡ ಮಾಡ್ತಾ ಇದೆ. ನೋಡಿ, ಸಹಜವಾಗೇನೆ ಈ ಇಂಡಿಯನ್ ರೈಲ್ವೇಸ್ ಅಥವಾ ಒಂದು ಹೆಚ್ಚು ಸ್ಪೆಸಿಫಿಕ್ ಆಗಿ ಕಾನ್ಕೋರ್ ಅದರ ಒಂದು ಲಾಜಿಸ್ಟಿಕ್ ಆರ್ಮ್ ಆಗಿ ಇಲ್ಲಿ ಒಬ್ಬ ಇಂಪಾರ್ಟೆಂಟ್ ಪ್ಲೇಯರ್ ಆಗಿರ್ತಾರೆ. ಅಂದ್ರೆ ಅದು 60% ಮಾರ್ಕೆಟ್ ಶೇರ್ ನೊಂದಿಗೆ ರೈಲ್ ಕಂಟೈನರ್ ಟ್ರಾನ್ಸ್ಪೋರ್ಟ್ ನ ಡಾಮಿನೇಟ್ ಮಾಡುತ್ತೆ ಕೂಡ. ಅಂದ್ರೆ ದೇಶದಾದ್ಯಂತ ನಾವು ನೋಡಿದಾಗ 388 ಈ ಒಂದು ಸ್ಪೆಷಲೈಸ್ಡ್ ಕಂಟೈನರ್ ರೇಕ್ಸ್ ನ ಇದು ತಗೊಳುತ್ತೆ. ಅಂದ್ರೆ ಈ ಒಂದು ಸ್ಪೆಷಲ್ ಫ್ರೈಟ್ ಟ್ರೈನ್ಸ್ ನ ಆಪರೇಟ್ ಮಾಡುತ್ತೆ ಅಂತ. ಅವರ ಒಂದು ಟ್ರೈನ್ಸ್ ನಾವು ನೋಡಿದಾಗ ಪ್ರತಿಯೊಂದು ಮೇಜರ್ ಪೋರ್ಟ್ ನ ಅಂದ್ರೆ ಪ್ರತಿಯೊಂದು ಮೇಜರ್ ಇನ್ ಲ್ಯಾಂಡ್ ಕನ್ಸಪ್ಷನ್ ಈ ಒಂದು ಸೆಂಟರ್ಗೆ ಕನೆಕ್ಟ್ ಮಾಡುತ್ತೆ. ಇದರಿಂದ ಕಾಂಪಿಟೇಟರ್ಸ್ಗೆ ರೆಪ್ಲಿಕೇಟ್ ಮಾಡೋದಕ್ಕೆ ಕಷ್ಟ ಆಗೋ ಒಂದು ನೆಟ್ವರ್ಕ್ ಎಫೆಕ್ಟ್ ಕೂಡ ಕ್ರಿಯೇಟ್ ಆಗುತ್ತೆ. ಈ ಚೈನ್ ಅಲ್ಲಿ ಅವ್ರು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಫಿಗರ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಒಂದು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡೋ ಒಂದು ಶೀರ್ ಸ್ಕೇಲ್ ನ ಬಗ್ಗೆ ಯೋಚನೆ ಮಾಡಿ. ಒಂದು ಟಿಪಿಕಲ್ ಕಾನ್ಕೋರ್ ಟ್ರೈನ್ ನಾವು ನೋಡಿದಾಗ 1500 ಕಿಲೋಮೀಟರ್ಸ್ ಗಳಿಗಿಂತ ಹೆಚ್ಚು ದೂರ ಅಂದ್ರೆ 45 ಕಂಟೈನರ್ಸ್ ಗಳನ್ನ ಹೊತ್ತೊಯ್ಯಬಲ್ಲದು. ಅವು ಇಲ್ದಿದ್ರೆ ಅದೇ ಜರ್ನಿಗೆ 45 ಪ್ರತ್ಯೇಕ ಟ್ರಕ್ಸ್ಗಳು 45 ಡ್ರೈವರ್ಸ್ ಜೊತೆ ನಾವು ಹೋಗ್ಬೇಕಾಗಿತ್ತು. ಅದಕ್ಕೆ ಡಬಲ್ ದ ಟೈಮ್ ಕೂಡ ಹಿಡಿತಿತ್ತು. ಮತ್ತೆ ಡಬಲ್ ದ ಅಮೌಂಟ್ ಆಫ್ ಫ್ಯೂಯಲ್ ಏನಿದೆ ಅದನ್ನು ಕೂಡ ಬರ್ನ್ ಆಗ್ತಾ ಇತ್ತು. ಇನ್ನು ಪ್ರೈವೇಟ್ ಸೆಕ್ಟರ್ ನಿಧಾನವಾಗಿ ಈ ಸ್ಪೇಸ್ಗೆ ಎಂಟರ್ ಆಗ್ತಿದೆ. ಗೇಟ್‌ವೇ ಆಫ್ ಡಿಸ್ಟ್ರಿಕ್ಟ್ ಪಾರ್ಕ್ಸ್ ನಾವು ನೋಡಿದಾಗ ಅಂದ್ರೆ ನಾರ್ತ್ ಇಂಡಿಯಾ ಕಾರಿಡಾರ್ಸ್ ಮೇಲೆ ಫೋಕಸ್ಡ್ ಆದಂತಹ 34ಕ್ಕೂ ಹೆಚ್ಚು ಕಂಟೈನರ್ಸ್ ರೇಕ್ಸ್ ನ ಆಪರೇಟ್ ಮಾಡ್ತಿದೆ. ಅವರ ಒಂದು ಟ್ರೈನ್ಸ್ ನ ರೆಗ್ಯುಲರ್ ಆಗಿ ಡೆಲ್ಲಿ ಮತ್ತೆ ಮುಂಬೈ ನಡುವೆ ಓಡಾಡುತ್ತೆ ಕೂಡ. ಆಟೋಮೇಟಿವ್ ಕಾಂಪೊನೆಂಟ್ಸ್ ಗಳಿಂದ ಹಿಡಿದು ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ಸ್ ತನಕ ಎಲ್ಲವನ್ನು ಕೂಡ ಹೊತ್ತೊಯ್ಯುತ್ತೆ. ಅದಾನಿಯ ಲಾಜಿಸ್ಟಿಕ್ ಆರ್ಮ್ ಕೂಡ ಅಂದ್ರೆ ಹಾಗೇನೆ ಅಂತ ಹೇಳ್ಬೋದು. ತಮ್ಮ ಒಂದು ರೈಲ್ ಆಪರೇಷನ್ಸ್ ನ ತುಂಬಾ ಫಾಸ್ಟ್ ಆಗಿ ಎಕ್ಸ್ಪೆಂಡ್ ಮಾಡ್ತಿದೆ. ತಮ್ಮ ಒಂದು ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಲೆವರೇಜ್ ಮಾಡಿಕೊಂಡು ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ ಚೈನ್ಸ್ ನ ಕ್ರಿಯೇಟ್ ಮಾಡ್ತಿದೆ ಕೂಡ. ಆದ್ರೆ ಟು ಬಿ ಹಾನೆಸ್ಟ್, ಒಬ್ಬ ಫ್ರೈಟ್ ಟ್ರೈನ್ ಆಪರೇಟರ್ಗೆ ಬಿಗ್ಗೆಸ್ಟ್ ಕಾಂಪಿಟೇಟರ್ ಇನ್ನೊಬ್ಬ ಫ್ರೈಟ್ ಟ್ರೈನ್ ಆಪರೇಟರ್ ಅಲ್ಲ, ಅದು ಟ್ರಕ್ಕಿಂಗ್ ಕಂಪನಿಗಳು. ನೋಡಿ, ಟ್ರಕ್ಕಿಂಗ್ ಈ ಒಂದು ಸಿಂಪ್ಲಿಸಿಟಿ ಏನಿರುತ್ತೆ ಅದನ್ನ ತುಂಬಾ ಕಡಿಮೆ ರೇಟ್ ಅಲ್ಲಿ ಆಫರ್ ಮಾಡುತ್ತೆ. ಅದೊಂದು ಡೋರ್ ಟು ಡೋರ್ ಸರ್ವಿಸ್ ಆಗಿರ್ಬೋದು, ಟೈಮಿಂಗ್ ಮೇಲೆ ಈ ಒಂದು ಕಂಪ್ಲೀಟ್ ಕಂಟ್ರೋಲ್ ಅನ್ನ ಇಟ್ಕೊಂಡಿರುತ್ತೆ. ಒಂದು ಅರ್ಜೆಂಟ್ ಶಿಪ್ಮೆಂಟ್ ಇತ್ತು ಅಂತಂದ್ರೆ ಟ್ರಕ್ ತಕ್ಷಣವೇ ಹೊರಡಬಲ್ಲದು ಅಲ್ವಾ. ನೀವೇನಾದ್ರೂ ನೆಕ್ಸ್ಟ್ ಅವೈಲೇಬಲ್ ಟ್ರೈನ್ ಸ್ಲಾಟ್ಗಾಗಿ ವೇಟ್ ಮಾಡೋ ಬದಲು ಏನ್ ಮಾಡ್ತೀರಾ, ಟ್ರಕ್ ಅನ್ನ ಬುಕ್ ಮಾಡ್ಕೊಳ್ತೀರಾ. ಆದ್ರೆ ನೀವು ಈ ಒಂದು 400 ಕಿಲೋಮೀಟರ್ ಥ್ರೆಶೋಲ್ಡ್ ದಾಟಿದ ತಕ್ಷಣ ಎಕನಾಮಿಕ್ಸ್ ಡ್ರಾಮ್ಯಾಟಿಕಲಿ ಫ್ಲಿಪ್ ಆಗುತ್ತೆ. ಆ ಡಿಸ್ಟೆನ್ಸ್ ಅಲ್ಲಿ ಕಂಟೈನರ್ ಟ್ರೈನ್ಸ್ ರೋಡ್ ಟ್ರಾನ್ಸ್ಪೋರ್ಟ್ ನ ಕಾಸ್ಟ್ ಸುಮಾರು 40% ನಲ್ಲೇ ಕಾರ್ಗೋನ ಮೂವ್ ಮಾಡಬಲ್ಲದು. ಇನ್ನು ಮೋಸ್ಟ್ ಸಕ್ಸಸ್ಫುಲ್ ಕಂಟೈನರ್ ಲಾಜಿಸ್ಟಿಕ್ಸ್ ಕಂಪನಿಗಳನ್ನ ನಾವು ನೋಡಿದಾಗ ಟ್ರಕ್ಕಿಂಗ್ ಜೊತೆ ಕಾಂಪೀಟ್ ಮಾಡೋದಷ್ಟೇ ಅಲ್ಲದೆ ಅದ್ರ ಜೊತೆ ವರ್ಕ್ ಮಾಡೋದನ್ನು ಕೂಡ ಕಲ್ತ್ಕೊಂಡಿದೆ. ಈ ಒಂದು ಗೇಟ್‌ವೇ ತರದ ಕಂಪನಿಗಳು ಲಾಸ್ಟ್ ಮೈಲ್ಗಾಗಿ ಟ್ರಕ್ಸ್ ಏನಿರುತ್ತೆ ಅದನ್ನ ಇಂಟಿಗ್ರೇಟ್ ಮಾಡುತ್ತೆ ಕೂಡ. ಈ ಒಂದು ಟ್ರೈನ್ ಕಂಟೈನರ್ಸ್ ಪೋರ್ಟ್ಸ್ ಗಳನ್ನ ನಾವು ನೋಡಿದಾಗ ಇನ್ಲ್ಯಾಂಡ್ ಡಿಪೋಟ್ಸ್ ಗಳಿಗೆ ಮೂವ್ ಮಾಡುತ್ತೆ. ಆಮೇಲೆ ಟ್ರಕ್ಸ್ ಫ್ಯಾಕ್ಟರೀಸ್ ಅಥವಾ ವೇರ್ ಹೌಸ್ಗೆ ಫೈನಲ್ ಡೆಲಿವರಿಯನ್ನು ಕೂಡ ಹ್ಯಾಂಡಲ್ ಮಾಡುತ್ತೆ. ಇನ್ನು ಬೇರೆ ಬೇರೆ ಕಂಪನಿಗಳು ತಮ್ಮ ಒಂದು ಬಿಸ್ನೆಸ್ ಮಾಡೆಲ್ಸ್ಗೆ ಒಂದು ಫಂಡಮೆಂಟಲಿ ಅಂದ್ರೆ ವಿಭಿನ್ನವಾದ ಅಪ್ರೋಚ್ ಗಳನ್ನ ತಗೊಂಡಿದೆ. ಒಂದ್ ಕಡೆ ಕಾನ್ಕೋರ್
ಕಾನ್ಕಾರ್ ತರದ ಒಂದು ಅಸೆಟ್ ಹೆವಿ ಕಂಪನಿಗಳಿದೆ, ಅಂದ್ರೆ ಗೌರ್ಮೆಂಟ್ ನ ಒಂದು ಆರ್ಮ್ ಆಗಿ. ಇದು ರೈಟ್ ಹ್ಯಾಂಡ್ ಅಂತ ಹೇಳ್ಬೋದು. ಇನ್ನು ಕಾನ್ಕಾರ್ಗೆ ಆಬ್ವಿಯಸ್ ಅಡ್ವಾಂಟೇಜಸ್ ಕೂಡ ಖಂಡಿತವಾಗ್ಲೂ ಇದೆ. ಅದು ತನ್ನ ರೇಕ್ಸ್ ಕಂಟೈನರ್ಸ್ ಗಳನ್ನ ಸ್ವಂತದಾಗಿ ಮಾಡ್ಕೊಳ್ಳುತ್ತೆ ಕೂಡ. ಮತ್ತೆ ದಶಕಗಳ ಹಿಂದೆ ನಾವು ನೋಡಿದಾಗ ಈ ಒಂದು ಅಕ್ವೈರ್ ಮಾಡಿದಂತಹ ರೈಲ್ವೆ ಲ್ಯಾಂಡ್ ಮೇಲೆ ಆಪರೇಟ್ ಮಾಡ್ತಾ ಇತ್ತು. ಮತ್ತೆ ಅದು ಈ ಒಂದು ಟ್ಯಾಂಜಿಬಲ್ ಅಸೆಟ್ಸ್ ಮೇಲೆ ತುಂಬಾ ಹೆವಿ ಆಗಿ ಇನ್ವೆಸ್ಟ್ ಮಾಡೋದಕ್ಕೂ ಸಹ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಬರೋ ವರ್ಷ ಕಾನ್ಕಾರ್ ಕೆಪೆಕ್ಸ್ ಅಲ್ಲಿ ನಾವು ನೋಡಿದಾಗ 860 crores ಅನ್ನ ಇನ್ವೆಸ್ಟ್ ಮಾಡುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಈಗ ಹೆಚ್ಚು ಟ್ರೈನ್ಸ್ ನಾವು ನೋಡಿದಾಗ ದೊಡ್ಡ ಟರ್ಮಿನಲ್ಸ್ ಮತ್ತೆ ಒಂದು ಅಡಿಷನಲ್ ಕಂಟೈನರ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ ನ ಕೊಳ್ಳೋದಕ್ಕೆ. ಆ ಒಂದು ಹ್ಯೂಜ್ ನೆಟ್ವರ್ಕ್ ನ ಟಫ್ ಟೈಮ್ ನಲ್ಲೂ ಕೂಡ ರಿಲಯಬಲ್ ಕ್ಯಾಶ್ ಜನರೇಟ್ ಮಾಡ್ತಾನೆ ಇರಬಹುದಾದ್ರೂ ಅವರು ಹೆವಿ ಆಗಿ ಒಂದು ಫಿಕ್ಸ್ಡ್ ಕಾಸ್ಟ್ ಗಳಿಂದಾನೆ ಈ ಒಂದು ಲೋವರ್ ಮಾರ್ಜಿನ್ಸ್ ಗೆ ಟ್ರಾನ್ಸ್ಲೇಟ್ ಆಗುತ್ತಾ ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಕಳೆದ ಕ್ವಾರ್ಟರ್ ನಲ್ಲಿ ಫಾರ್ ಎಕ್ಸಾಂಪಲ್ ಈ ಒಂದು ಕಂಪನಿ 2287 crores ರೆವಿನ್ಯೂನ ತಗೊಂಡಿತ್ತು. ಆದ್ರೆ ರೇಸ್ ಆರ್ ಥಿನ್ ಮಾರ್ಜಿನ್ಸ್ ಇದ್ದಿದ್ರಿಂದ 300 crores ಗಿಂತ ಕಡಿಮೆ ಪ್ರಾಫಿಟ್ಸ್ ಆಗಿ ಬದಲಾಯಿತು. ನಿಜ ಹೇಳ್ಬೇಕು ಅಂತಂದ್ರೆ ಅವರು ಕಳೆದ ವರ್ಷದಿಂದ ಹೆಚ್ಚು ಕಡಿಮೆ ತುಂಬಾ ಸ್ಟ್ಯಾಂಗೆಂಟ್ ಆಗೋಗಿದ್ದಾರೆ. ರೆವಿನ್ಯೂಸ್ ಮತ್ತೆ ಪ್ರಾಫಿಟ್ಸ್ ಎರಡೂ ಕೂಡ ಸ್ವಲ್ಪ ಬಿದ್ದೋಗಿದೆ. ಅವರ ಒಂದು ಸ್ಲೋ ಗ್ರೋತ್ ಮತ್ತೆ ಈ ಒಂದು ರೈಲ್ ಕಂಪನಿಗಳು ಏನೆಲ್ಲ ಇದೆ ಎದುರಿಸ್ತಿರೋ ಒಂದು ದೊಡ್ಡ ಪ್ರಾಬ್ಲಮ್ಸ್ ನ ಹೈಲೈಟ್ ಮಾಡುತ್ತೆ ಕೂಡ. ಈಗ ಭಾರತ ಹಿಂದಿಗಿಂದಲೂ ಕೂಡ ಒಂದು ಹೆಚ್ಚು ಟ್ರೇಡಿಂಗ್ ಮಾಡ್ತಿದ್ರು ಈ ಕಂಟೈನರ್ಸ್ ಟ್ರಕ್ಸ್ ಗಳಿಂದ ಟ್ರೈನ್ಸ್ ಗಳಿಗೆ ಎಕ್ಸ್ಪೆಕ್ಟೆಡ್ ಆಗಿ ಫಾಸ್ಟ್ ಆಗಿ ಶಿಫ್ಟ್ ಆಗ್ತಿಲ್ಲ ಅಂತ. ಈಗ ಭಾರತದ ಬಂದರುಗಳನ್ನ ನಾವು ನೋಡಿದಾಗ ಸುಮಾರು 10% ನಷ್ಟು ಒಂದು ಸ್ಟ್ರಾಂಗ್ ಕಂಟೈನರ್ ಗ್ರೋತ್ ಅನ್ನ ಸೆಲೆಬ್ರೇಟ್ ಮಾಡ್ತಿದ್ರು ಈ ಒಂದು ರೈಲ್ ಕಂಟೈನರ್ ಟ್ರಾಫಿಕ್ ಕೇವಲ 4% ಬೆಳೆದಿದೆ ಅಷ್ಟೇ. ಇದು ಬಹುಶಃ ನಾವು ಇನ್ನಷ್ಟು ಸರಿಪಡಿಸ್ತಿರೋ ಒಂದು ಡೀಪ್ ಸಿಸ್ಟಮೆಟಿಕ್ ಇಶ್ಯೂಸ್ ಗಳನ್ನ ಸೂಚಿಸುತ್ತೆ ನೋಡಿ. ಇನ್ನು ಕಾನ್ಕಾರ್ ಗಳಿಂದ ಭಿನ್ನವಾಗಿ ನಾವು ನೋಡಿದಾಗ ಆಲ್ ಕಾರ್ಗೋ ತರದ ಕಂಪನಿಗಳು ಅಸೆಟ್ ಲೈಟ್ ಮಾಡೆಲ್ಸ್ ನ ತುಂಬಾ ಅಳವಡಿಸಿಕೊಂಡಿದೆ. ಅವರು ಫಿಸಿಕಲ್ ಆಗಿ ಹೆಚ್ಚು ಕಡಿಮೆ ಏನನ್ನೂ ಕೂಡ ಸ್ವಂತದಾಗಿ ಮಾಡ್ಕೊಂಡಿಲ್ಲ. ಅವರು ತಮ್ಮ ಹೆಚ್ಚಿನ ಈ ಒಂದು ಮೇಜರ್ ಫೆಸಿಲಿಟೀಸ್ ಗಳನ್ನ ಲೀಸ್ ಮಾಡ್ತಾರೆ. ಇನ್ನು ಇಕ್ವಿಪ್ಮೆಂಟ್ ನ ರೆಂಟ್ ಮಾಡ್ಕೊಳ್ತಾರೆ ಕೂಡ. ಮತ್ತೆ ಪೂರ್ತಿಯಾಗಿ ನಾವು ನೋಡಿದಾಗ ಆಪರೇಷನ್ ಕೆಪಾಬಿಲಿಟೀಸ್ ಗಳು ಏನಿರುತ್ತೆ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ. ಬೇಸಿಕಲಿ ಬೇರೆಯವರ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ಬಳಸ್ಕೊಂಡು ಈ ಒಂದು ಸ್ಪೆಷಲೈಸ್ಡ್ ಸರ್ವಿಸ್ ಪ್ರೊವೈಡರ್ಸ್ ನ ಅಂತ ಹೇಳ್ಬೋದು. ಇನ್ನು ಆಲ್ ಕಾರ್ಗೋ ಮನಿ ಇನ್ವೆಸ್ಟ್ ಮಾಡಿದಾಗ ಅದು ಹೆಚ್ಚಾಗಿ ಟೆಕ್ನಾಲಜಿ ಸಿಸ್ಟಮ್ಸ್, ಸ್ಟಾಫ್ ಟ್ರೈನಿಂಗ್ ಮತ್ತೆ ಪ್ರೊಸೆಸ್ ಇಂಪ್ರೂವ್ಮೆಂಟ್ಸ್ ಏನಿರುತ್ತೆ ಅದ್ರ ಹಿಂದೆ ಹೋಗುತ್ತೆ. ಹಾಗೇನೆ ಫಿಸಿಕಲ್ ಅಸೆಟ್ಸ್ ಮೇಲೆ ಖಂಡಿತವಾಗ್ಲೂ ಅಲ್ಲ. ಇತ್ತೀಚೆಗೆ ಇದೊಂದು ವರ್ಕ್ ಆಗೋದಕ್ಕೆ ಒಂದು ಟಫ್ ಮಾಡೆಲ್ ಅಂತ ಅನಿಸ್ತಿರ್ಬೋದು. ನೋಡಿ, ರೆವಿನ್ಯೂನ ನಾವು ನೋಡಿದಾಗ 18% ಬೆಳೆದಿದೆ. ಹೌದು, ಅಂದ್ರೆ 3952 crores ಆಗಿದ್ರು ಅಂದ್ರೆ ಈ ಒಂದು ಆಲ್ ಕಾರ್ಗೋ 12.59 crores ನೆಟ್ ಲಾಸ್ ಅನ್ನ ಪೋಸ್ಟ್ ಮಾಡಿದೆ. ಅವರ ಟ್ರಬಲ್ಸ್ ಗಳನ್ನ ನಾವು ನೋಡಿದಾಗ ಈ ಒಂದು ರೆಡ್ ಸಿ ಶಿಪ್ಪಿಂಗ್ ಕ್ರೈಸಿಸ್ ನಿಂದ ಬಂದಿದ್ದು ಅಂತ ಗೊತ್ತಾಗುತ್ತೆ. ಅಲ್ಲಿ ಕಮರ್ಷಿಯಲ್ ವೆಸಲ್ಸ್ ಮೇಲಿನ ಒಂದು ಅಟ್ಯಾಕ್ಸ್ ಆಗಿರ್ಬೋದು, ಮೇಜರ್ ಶಿಪ್ಪಿಂಗ್ ಲೈನ್ಸ್ ಗಳನ್ನ ಸ್ಯೂಸ್ ಕ್ಯಾನಲ್ಸ್ ಬಳಸೋ ಒಂದು ಆಫ್ರಿಕಾ ಮತ್ತೆ ರೀರೂಟ್ ಮಾಡೋ ಹಾಗೆ ಫೋರ್ಸ್ ಮಾಡ್ತಾ ಇದ್ದು. ಇದು ಗ್ಲೋಬಲ್ ಕಂಟೈನರ್ ಶೆಡ್ಯೂಲ್ಸ್ ಗಳನ್ನ ತುಂಬಾ ತೊಂದರೆ ಮಾಡಿತ್ತು ಕೂಡ. ಮತ್ತೆ ಇಂಡಿಯನ್ ಪೋರ್ಟ್ಸ್ ಅಲ್ಲಿ ಅವೈಲೇಬಲ್ ಇರೋ ಕಂಟೈನರ್ಸ್ ಗಳನ್ನ ಒಂದು ಸಂಖ್ಯೆ ಏನಿದೆ ಅದನ್ನು ಕೂಡ ಕಡಿಮೆ ಮಾಡಿತ್ತು. ಇನ್ನು ಆಲ್ ಕಾರ್ಗೋ ಈ ಒಂದು ಅಸೆಟ್ ಲೈಟ್ ಕಂಪನಿಗಳಿಗೆ ಸ್ಟೆಡಿ ಕಂಟೈನರ್ ಫ್ಲೋಸ್ ಕ್ರೂಷಿಯಲ್ ಆದ್ರೆ, ಅಂದ್ರೆ ಈ ಒಂದು ಸ್ಲೋ ಪೀರಿಯಡ್ಸ್ ಅಲ್ಲಿ ಫಾಲ್ ಬ್ಯಾಕ್ ಆನ್ ಮಾಡೋದಕ್ಕೆ ತುಂಬಾ ಕಡಿಮೆ ಆಗತ್ತೆ ಅಂತ. ಹಾಗೇನೆ ಅಂಡರ್ಲೈಯಿಂಗ್ ಇನ್ಫ್ರಾಸ್ಟ್ರಕ್ಚರ್ ನಾವು ನೋಡಿದಾಗ ಅವ್ರದ್ದು ಖಂಡಿತವಾಗ್ಲೂ ಆಗಿರೋದಿಲ್ಲ. ಹಾಗೇನೆ ಅವ್ರು ಏನ್ ಮಾಡ್ತಾರೆ, ತಮ್ಮ ಒಂದು ಫಿಕ್ಸ್ಡ್ ಲೀಸ್ ರೇಟ್ಸ್ ನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ರೆಡ್ಯೂಸ್ಡ್ ವಾಲ್ಯೂಮ್ಸ್ ಗಳನ್ನ ಫುಲ್ ಇಂಪ್ಯಾಕ್ಟ್ ಏನಿರುತ್ತೆ ಅದನ್ನ ಎದುರಿಸಲೇಬೇಕಾಗತ್ತೆ. ಹಾಗೇನೆ ಅನ್ಪ್ರೆಡಿಕ್ಟಬಿಲಿಟಿ ಕೂಡ ಆಗ್ಬೋದು, ವಿಶೇಷವಾಗಿ ದೊಡ್ಡ ಹೊಡೆತವನ್ನ ಕೊಟ್ಟೆ ಕೊಡತ್ತೆ. ಇನ್ನು ಗೇಟ್ವೇ ಡಿಸ್ಟ್ರಿಕ್ಟ್ ಪಾರ್ಕ್ಸ್ ನಾವು ನೋಡಿದಾಗ ತಮ್ಮ ಒಂದು ಹೈಬ್ರಿಡ್ ಅಪ್ರೋಚ್ ನೊಂದಿಗೆ ಈ ಎರಡು ಎಕ್ಸ್ಟ್ರೀಮ್ಸ್ ಗಳ ನಡುವಿನ ಒಂದು ಮಿಡಲ್ ಗ್ರೂಪ್ಸ್ ನ ಪ್ರತಿನಿಧಿಸುತ್ತೆ ಕೂಡ. ಅವರು ತಮ್ಮ ಒಂದು 34 ಕಂಟೈನರ್ ರೇಕ್ಸ್ ಮತ್ತೆ ಒಂದು ಕೀ ಟರ್ಮಿನಲ್ ಫೆಸಿಲಿಟೀಸ್ ಗಳ ತರ ಕೆಲವು ಕ್ರಿಟಿಕಲ್ ಅಸೆಟ್ಸ್ ಗಳನ್ನ ಸ್ವಂತದಾಗಿ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರ ಒಂದು ಅಸೆಟ್ ಬೇಸ್ ಕಾನ್ಕಾರ್ ಗಳಿಗಿಂತ ತುಂಬಾನೇ ಸಣ್ಣದು ಅಂತ ಹೇಳ್ಬೋದು. ಕೇವಲ ಟಾಪ್ ಲೈನ್ ಅನ್ನ ನೋಡಿ ಹೇಳೋದಾದ್ರೆ ಗೇಟ್ವೇ ಡಿಸ್ಟ್ರಿಕ್ಟ್ ಪಾರ್ಕ್ಸ್ ಕಳೆದ ಕ್ವಾರ್ಟರ್ ನಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿತ್ತು. ಇನ್ನು ಕ್ವಾರ್ಟರ್ ಅಲ್ಲಿ ನಾವು ನೋಡಿದಾಗ 43% ರೆವಿನ್ಯೂ ಇಯರ್ ಆನ್ ಇಯರ್ ಗ್ರೋತ್ ನೊಂದಿಗೆ 535 crores ಅನ್ನ ತಲುಪಿದೆ. ಹಾಗಿದ್ರೂ ಕೂಡ ಅದು ಟ್ಯಾಕ್ಸ್ ನ ನಂತರ 190 crores ನ ಲಾಸ್ ನೊಂದಿಗೆ ಕೊನೆಗೊಂಡು. ಇದರ ಹೆಚ್ಚಿನ ಭಾಗ ಒನ್ ಟೈಮ್ ಕಾಸ್ಟ್ ನಿಂದ ಆಗಿದ್ದು. ಇನ್ನು ಗೇಟ್ವೇನ ಈ ಒಂದು ಸ್ನೋ ಮ್ಯಾನ್ ಲಾಜಿಸ್ಟಿಕ್ಸ್ ನ ಆಕ್ವಿಸಿಷನ್ ನ ನೋಡಿದಾಗ ಆಪರೇಷನಲ್ ಲಾಸ್ ಗಳಿಂದ ಖಂಡಿತವಾಗ್ಲೂ ಬಂದಿಲ್ಲ. ಇನ್ನು ಭಾರತ 2030 ಹೊತ್ತಿಗೆ $2 trillion ಇನ್ ಎಕ್ಸ್ಪೋರ್ಟ್ಸ್ ನ ಟಾರ್ಗೆಟ್ ಮಾಡ್ಕೊಂಡಿರೋದ್ರಿಂದ ಕಂಟೈನರ್ ಲಾಜಿಸ್ಟಿಕ್ ಸೆಕ್ಟರ್ ಇನ್ನೂ ಹೆಚ್ಚು ಕ್ರಿಟಿಕಲ್ ಆಗತ್ತೆ ಅಂತ ಗೊತ್ತಾಗತ್ತೆ. ಮುಂದಿನ ಸಲ ನೀವೇನಾದ್ರೂ ವಿದೇಶದಲ್ಲಿ ಒಂದು ಪ್ರಾಡಕ್ಟ್ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ನೋಡಿದಾಗ ಅದು ಬಹುಶಃ ಡಿಪೋರ್ಟ್ ಸ್ಟೇಷನ್ಸ್ ಮತ್ತೆ ಟ್ರೈನ್ಸ್ ಗಳ ಒಂದು ಇಂಟಿಗ್ರೇಟ್ ವೆಬ್ ಮೂಲಕ ಹಾದು ಹೋಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಕೆಲವು ಒಂದು ಅಸೆಟ್ ಹೆವಿ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಆ ಕಂಪನಿಗಳಿಂದ ಸ್ವಂತದಾಗಿ ಆಗಿರೋದು, ಕೆಲವು ಅಸೆಟ್ ಲೈಟ್ ಸ್ಪೆಷಲೈಸ್ಡ್ ಗಳಿಂದ ಆಗಿರೋದು, ಇನ್ನು ಆಪರೇಟೆಡ್ ಆಗ್ತಿದೆ ಅಂತ. ಇನ್ನು ಹಲವು ಬೇರೆ ಬೇರೆ ಅಪ್ರೋಚಸ್ ಕಂಬೈನ್ ಮಾಡೋ ಒಂದು ಹೈಬ್ರಿಡ್ ಪ್ಲೇಯರ್ಸ್ ಗಳಿಂದ ಹ್ಯಾಂಡಲ್ ಆಗಿರೋದು. ಇದೇನು ಗ್ಲಾಮರಸ್ ಖಂಡಿತವಾಗ್ಲೂ ಅಲ್ಲ, ಆದ್ರೆ ಇದೆ ಡಿಫ್ರೆಂಟ್ ಬಿಸ್ನೆಸ್ ಮಾಡೆಲ್ಸ್ ಗಳ ಒಂದು ನೆಟ್ವರ್ಕ್. ಸದ್ದಿಲ್ಲದೆ ಭಾರತದ ಒಂದು ಇಂಟಿಗ್ರೇಷನ್ಸ್ ನ ಗ್ಲೋಬಲ್ ಎಕಾನಮಿ ಜೊತೆ ತುಂಬಾ ಎನಾಬಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋದು ಅಂತ ಹೇಳ್ಬೋದು. ಅಂದ್ರೆ ಒನ್ ಕಂಟೈನರ್ ಅಟ್ ಅ ಟೈಮ್.
ಇದು ಇವತ್ತಿನ ಸ್ಟೋರೀಸ್ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಭಾರತದ ಲೀಡಿಂಗ್ ಲಿಕ್ಕರ್ ಕಂಪನಿ ಮತ್ತೆ ಡಯೋಗಾದ ಸಬ್ಸಿಡರಿ ಆದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಕ್ರಾಫ್ಟ್ ಜಿನ್ ಬ್ರಾಂಡ್ಸ್ ಆದ ಗ್ರೇಟರ್ ಥ್ಯಾನ್ ಮತ್ತೆ ಹಪೂಸಾ ಮಾಡೋ NAO ಸ್ಪಿರಿಟ್ಸ್ ನ 130 ಕ್ರೋರ್ಸ್ಗೆ ಅಕ್ವೈರ್ ಮಾಡಿದೆ ಅಂತ ಅನೌನ್ಸ್ ಮಾಡಿದೆ. ಈ ಡೀಲ್ ನಲ್ಲಿ ಡೆಪ್ಟ್ ಕೂಡ ಸೇರ್ಕೊಂಡಿದೆ. ಹಾಗೇನೆ ಇದು ಇಂಡಿಯನ್ ಆಲ್ಕೋಹಾಲ್ ಮಾರ್ಕೆಟ್ ನಲ್ಲಿ ಪ್ರೀಮಿಯಮೈಸೇಷನ್ ಕಡೆಗಿನ USL ನ ಒಂದು ಆನ್ ಗೋಯಿಂಗ್ ಫೋಕಸ್ ನ ರಿಫ್ಲೆಕ್ಟ್ ಮಾಡುತ್ತೆ. 2017 ರಲ್ಲಿ ಸ್ಥಾಪನೆಯಾದ NAO ಸ್ಪಿರಿಟ್ಸ್ಗೆ ಇದಕ್ಕೂ ಮುಂಚೆ ಡಯೋಗಾ ವೆಂಚರ್ ಬ್ಯಾಕ್ ಮಾಡಿತ್ತು ಕೂಡ. ಇನ್ನು ಯುನೈಟೆಡ್ ಸ್ಪಿರಿಟ್ಸ್ ನ Q4 FY25 ರ ಒಂದು ಸ್ಟ್ಯಾಂಡ್ ಅಲೋನ್ ಪ್ರಾಫಿಟ್ ಇಯರ್ ಆನ್ ಇಯರ್ 17% ಜಂಪ್ ಆಗಿದೆ. ಹಾಗೇನೆ 451 ಕ್ರೋರ್ ನ ಕೂಡ ತಲುಪಿದೆ. ಈ ಒಂದು ಅಕ್ವಿಸಿಷನ್ ಆಗಿದೆ ಅಂತ ಇದರಿಂದ ಗೊತ್ತಾಗುತ್ತೆ. ಈ ಒಂದು ಪ್ರಾಫಿಟ್ ಜಂಪ್ಗೆ ಓವರ್ ಆಲ್ ನೆಟ್ ಸೇಲ್ಸ್ ಗಿಂತ ಪ್ರೀಮಿಯಂ ಲಿಕ್ಕರ್ ಸೆಗ್ಮೆಂಟ್ ನಲ್ಲಿ ಆದ ಒಂದು ಹೈಯರ್ ಗ್ರೋತ್ ಸಪೋರ್ಟ್ ಮಾಡ್ಕೊಂಡಿತ್ತು. ಗ್ರೇಟರ್ ಥ್ಯಾನ್ ಭಾರತದ ಒಂದು ಫಸ್ಟ್ ಕ್ರಾಫ್ಟ್ ಜಿನ್ ಅಂತ ಪೊಸಿಷನ್ ಆಗಿದೆ. ಹಾಗೇನೆ 3,000ಕ್ಕಿಂತ ಹೆಚ್ಚು ಬೆಲೆಯ ಹಪೂಸಾ ಪ್ರೀಮಿಯಂ ಕನ್ಸ್ಯೂಮರ್ ಸೆಗ್ಮೆಂಟ್ ನ ಟಾರ್ಗೆಟ್ ಮಾಡ್ತಿದೆ ಕೂಡ. ಈ ಮೂವ್ ಯುನೈಟೆಡ್ ಸ್ಪಿರಿಟ್ಸ್ಗೆ ಫಾಸ್ಟ್ ಗ್ರೋಯಿಂಗ್ ಆದ ಕ್ರಾಫ್ಟ್ ಜಿನ್ ಕ್ಯಾಟಗರಿಯಲ್ಲಿ ತಮ್ಮ ಪ್ರೆಸೆನ್ಸ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಅಲೋ ಮಾಡುತ್ತೆ. ಎರಡನೇದು, ಸೂಜ್ಲಾನ್ ಎನರ್ಜಿ ಆಂಪಿನ್ ಎನರ್ಜಿ ಟ್ರಾನ್ಸಿಷನ್ ಇಂದ ತಮ್ಮ ಒಂದು ಥರ್ಡ್ ಕಾನ್ಸಿಕ್ಯೂಟಿವ್ ಅಂದ್ರೆ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ಆರ್ಡರ್ ಕೂಡ ಬಂದಿದೆ ಅಂತ ಅನೌನ್ಸ್ ಮಾಡಿದೆ. ಇದು ಆಂಧ್ರ ಪ್ರದೇಶನ ಕುರ್ನಾಲ್ ನಲ್ಲಿ 170.1 ಮೆಗಾವಾಟ್ ಇನ್ಸ್ಟಾಲೇಷನ್ಸ್ ಕೂಡ ಒಳಗೊಂಡಿದೆ. ಈ ಪ್ರಾಜೆಕ್ಟ್ ನಲ್ಲಿ 54 S144 ವಿಂಡ್ ಟರ್ಬೈನ್ ಜನರೇಟರ್ಸ್ ಡಿಪ್ಲಾಯ್ ಮಾಡಲಾಗುತ್ತೆ ಕೂಡ. ಪ್ರತಿಯೊಂದು 3.15 ಮೆಗಾವಾಟ್ ರೇಟೆಡ್ ಕೆಪಾಸಿಟಿಯನ್ನ ಹೊಂದಿದೆ. ಅವನ್ನ ಹೈಬ್ರಿಡ್ ಲ್ಯಾಟಿಸ್ ಟವರ್ಸ್ ಮೇಲೆ ಮೌಂಟ್ ಮಾಡಲಾಗುತ್ತೆ ಕೂಡ. ಈ ಆರ್ಡರ್ ನೊಂದಿಗೆ ಸೂಜ್ಲಾನ್ ಜೊತೆ ಒಂದು ಆಂಪಿನ್ ನ ಟೋಟಲ್ ಕಾಂಟ್ರಾಕ್ಟೆಡ್ ಕೆಪಾಸಿಟಿ ಈಗ 303 ಮೆಗಾವಾಟ್ ಗೆ ತಲುಪಿದೆ. ಈ ಅಗ್ರಿಮೆಂಟ್ ಸಪ್ಲೈ ಇನ್ಸ್ಟಾಲೇಷನ್ ನೋಡಿದಾಗ ಕಮಿಷನಿಂಗ್ ಮತ್ತೆ ಒಂದು ಲಾಂಗ್ ಟರ್ಮ್ ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ನ ಒಳಗೊಂಡಿರೋ ಒಂದು ಕಾಂಪ್ರಹೆನ್ಸಿವ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ಸ್ ನ ಹೊಂದ್ಕೊಂಡಿದೆ. ಎರಡೂ ಕಡೆಯ ಒಂದು ಕಂಪನಿ ಎಕ್ಸಿಕ್ಯೂಟಿವ್ಸ್ ನಾವು ನೋಡಿದಾಗ ಈ ಪಾರ್ಟ್ನರ್ಶಿಪ್ ಸಸ್ಟೈನಬಿಲಿಟಿ ಮತ್ತೆ ಲಾಂಗ್ ಟರ್ಮ್ ಎನರ್ಜಿ ಗೋಲ್ಸ್ ಜೊತೆ ಅಲೈನ್ ಆಗಿದೆ ಅಂತ ಹೈಲೈಟ್ ಮಾಡ್ತಿದ್ದಾರೆ. ಯುನೈಟೆಡ್ ಬಿಟ್ ಭಾರತ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕ ದಿನಕ್ಕೆ ಸುಮಾರು 15 lakhs ಬ್ಯಾರಲ್ಸ್ ಆಫ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಈ ರೂಟ್ ನಮ್ಮ ಒಂದು ಟೋಟಲ್ ಕ್ರೂಡ್ ಇಂಟೇಕ್ ನ ಒಂದು ದೊಡ್ಡ ಭಾಗವಾಗಿದೆ ಕೂಡ. ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಒಂದು ಎಸ್ಕಲೇಟಿಂಗ್ ಟೆನ್ಷನ್ಸ್ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಆಯಿಲ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪೂರಿ ಯಾವುದೇ ಒಂದು ಡಿಸ್ಟ್ರಪ್ಷನ್ ಮ್ಯಾನೇಜ್ ಮಾಡೋದಕ್ಕೆ ದೇಶದ ಹತ್ರ ಅಡ್ವೊಕೇಟ್ ಸ್ಟ್ರಾಟಜಿಕ್ಸ್ ರಿಸರ್ವ್ಸ್ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಭಾರತದ ಒಂದು ಡೈಲಿ ಆಯಿಲ್ ಕನ್ಸಂಪ್ಷನ್ ನಾವು ನೋಡಿದಾಗ ಸುಮಾರು 55 lakhs ಬ್ಯಾರಲ್ಸ್ ಇದೆ. ಇನ್ನು ಪರ್ಷಿಯನ್ ಗಲ್ಫ್ ಮೇಲಿನ ಒಂದು ಡಿಪೆಂಡೆನ್ಸಿನ ಕಡಿಮೆ ಮಾಡೋದಕ್ಕೆ ಕ್ರೂಡ್ ಸೋರ್ಸಿಂಗ್ ನ ಡೈವರ್ಸಿಫೈ ಮಾಡಲಾಗ್ತದೆ ಅಂತಾನೂ ಕೂಡ ಅಫಿಷಿಯಲ್ಸ್ ಹೇಳಿದ್ದಾರೆ. ಡೊಮೆಸ್ಟಿಕ್ ಸಪ್ಲೈ ಖಚಿತಪಡಿಸಿಕೊಳ್ಳೋದಕ್ಕೆ ಗವರ್ಮೆಂಟ್ ಪೆಟ್ರೋಲಿಯಂ ಪ್ರಾಡಕ್ಟ್ ಎಕ್ಸ್ಪೋರ್ಟ್ಸ್ ನಲ್ಲಿ ಪೊಟೆನ್ಷಿಯಲ್ ಈ ಒಂದು ರಿಡಕ್ಷನ್ ಏನಿರುತ್ತೆ ಅದನ್ನ ಸಿಗ್ನಲ್ಸ್ ಕೂಡ ಕೊಟ್ಟಿದೆ. ಸದ್ಯಕ್ಕೆ ಎಕ್ಸ್ಪೋರ್ಟ್ಸ್ ದಿನಕ್ಕೆ ಆವರೇಜ್ 13 lakhs ಬ್ಯಾರಲ್ಸ್ ಇದೆ. ಇದರಲ್ಲಿ ಸುಮಾರು 82% ಪ್ರೈವೇಟ್ ರಿಫೈನರ್ಸ್ ಆದ ಒಂದು ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ನಯಾರ ಎನರ್ಜಿಯಿಂದ ಬರುತ್ತೆ. ಈ ರಿಫೈನರ್ಸ್ ನಾವು ನೋಡಿದಾಗ ಭಾರತದ ಎಕ್ಸ್ಪೋರ್ಟ್ ವಾಲ್ಯೂಮ್ ನಲ್ಲಿ ಕೀ ರೋಲ್ ಅನ್ನ ಪ್ಲೇ ಮಾಡ್ತಿದೆ ಕೂಡ. UAE, ಸಿಂಗಾಪುರ್ ಮತ್ತೆ US ಹಾಗೆ ಆಸ್ಟ್ರೇಲಿಯಾ ಇವರ ಒಂದು ಮೇಜರ್ ಮಾರ್ಕೆಟ್ ಕೂಡ. ಇನ್ನು ಸ್ಟ್ರೇಟ್ ನ ಒಂದು ಆಕ್ಚುಯಲ್ ಬ್ಲಾಕೇಡ್ ನಾವು ನೋಡಿದಾಗ ಏನೂ ಆಗಿಲ್ಲ ಅಂದ್ರೂ ಕೂಡ ಭಾರತದ ಈ ಒಂದು ರೆಡಿನೆಸ್ ಪ್ಲಾನ್ ಮತ್ತೆ ರೀಜನಲ್ ವಾಲಿಟಿಲಿಟಿ ಬಗ್ಗೆ ಹೆಚ್ಚಾಗ್ತಿರೋ ಒಂದು ಕಾಷನ್ ಅಂದ್ರೆ ಎಚ್ಚರಿಕೆಯನ್ನ ರಿಫ್ಲೆಕ್ಟ್ ಮಾಡುತ್ತೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದಾ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.